ಈ ಭ್ರಾಂತಿ ನಾಶ ಮಾಡ್ಕೊಳ್ಳಿ. ನಿನ್ನನ್ನು ಬಿಟ್ಟು ನೀವು ಎಲ್ಲದನ್ನ ಹಿಡ್ಕೊಂಡು ಜನ್ಮ ಜನ್ಮಾಂತರ ತಿರ್ಗಾಕತ್ತೀನಿ. ಕಲ್ಪಿಸ್ಕೊಂಡಿರೋದು ನೀವು ಎಲ್ಲದನ್ನೆಲ್ಲ. ನಿಜವಾಗಿ ಅದಕ್ಕೆ ಅಸ್ತಿತ್ವ ಇಲ್ಲೇ ಇಲ್ಲ. ಏನು ಇದ್ದ ವಸ್ತುವನ್ನು ಬಿಟ್ಟು ಬಿಟ್ಟು ಇಲ್ಲದ್ರ ಕಡೆ ಲಕ್ಷ ಕೊಟ್ಟಿವಿ. ತೋರ್ ಎಡಗುದು ಅದು. ಯಾವಾಗಲೂ ಇದ್ದದ್ದು ಸ್ವರೂಪವಾದದ್ದು ನಿನ್ನ ಸ್ವರೂಪದ ನಡಬರ್ಕ ತೋರಿ ಎಡಗುದು ಅದು ಅನಾತ್ಮ. ನೀ ಅಲ್ಲದ್ದು ಅದು ನಿನ್ನ ಕಲ್ಪನಾದಾಗ ತೋರಿದ್ದು. ಅದ್ರ ಸುದ್ದಿ ಬರೀ ಅದರದ ಬಗ್ಗೆ ಎಷ್ಟು ಶೇನೆತನ ಪಡೆದ್ರ ಏನಾಗ ಇದ್ದದ್ದು ಬಿಟ್ಟು ಇಲ್ಲದ್ರ ಶೇನೆತನ ತುಂಬ್ಕೊಂಡು ಏನು ಮಾಡಿ ಇಲ್ಲದ ತಲೆ ತುಂಬ್ಕೊಂಡು ಅಂದಾಗ ಸಮಾಧಾನ ಇಲ್ಲ. ಇದ್ದ ವಸ್ತುವಿನ ತಿಳುವಳಿಕೆ ನಿನ್ನಲ್ಲಿ ಜಾಗೃತ ಆಗಿತ್ತಂದ್ರೆ ಎಷ್ಟು ಆರಾಮ್ ಇರ್ತಿದ್ದಿ. ಈಗ ಸದ್ಯ ಅದ್ರ ಕಡೆ ಎಲ್ಲ ಕೂಡ ಇದ್ದ ವಸ್ತುವಿನ ಕಡೆ ನೀನ ಇದ್ದ ವಸ್ತು, ಯಾವಾಗಲೂ ಇದ್ದ ವಸ್ತು ನೀನು. ಇದೆಲ್ಲ ತೋರಿ ಅಡಗುದು ಇಲ್ಲದಂಗೆ ಆಗುದು. ಇದು ನೀನು ಇಲ್ದಂಗೆ ಆಕೇನು? ನೀ ಇಲ್ದಂಗೆ ಯಾವಾಗಾಗಿ ಹೇಳ? ಯಾವಾಗಲೂ ಇದ್ದವನು ಹಿಂದೂ ಇರೋ ಈಗೂ ಇರೋ ಮುಂದೆ ಇದ್ದ ವಸ್ತುನ ನೀನು. ನೀ ನಡಬರ್ಕ್ ತೋರಿದ್ದು ನಾನು ನಂದಂತ ಹಿಡ್ಕೊಂಡು ಕುಂತೀಯಲ್ಲ ನಾವು. ಅದಕ್ಕಿಂತ ಈ ಭ್ರಾಂತಿ ತೆಗೆದು ಹಾಕಿದ ಮಧ್ಯಂತರದಲ್ಲಿ ತೋರಿದ್ದು ಇದು ನಿನ್ನ ಕಲ್ಪನಾದಾಗ ಅಜ್ಞಾನದಿಂದ ನಿನ್ನಲ್ಲಿ ಇದು ತೋರೈತಿ. ನಿನ್ನನ್ನು ನೀ ಮರೆತಾಗ ಇದೆಲ್ಲ ಕಾಣಾಗ್ತದೆ ನಿನಗೆ ತೋರಿದಂಗೆ ಕರೆ ಅನ್ನೋದಂಗೆ. ನಿನ್ನ ಕಡೆ ಲಕ್ ಕೊಟ್ಟಾಗ ಇದಕ್ಕೆ ಅಸ್ತಿತ್ವ ಇಲ್ಲ ಅನ್ನೋದು ನಿನಗೆ ಹೊಳಿತೈತಿ. ಎಂದೂ ಇಲ್ಲದ ಜಗವನ್ನು ನೀನೆಂದು ಕಂಡ ಬಗೆಯದು ಖುಷಿ ಅಂತ ನಿನ್ನ ಕಲ್ಪನಾದಾಗ ಇದು ತೋರೈತಿ. ಏಕಮೇವ ಅದ್ವಿತೀಯ ಆತ್ಮನಲ್ಲಿ ತೋರ್ಪ ಈ ಲೋಕ ರಂಜನೆಯು ಕಾಲ್ಪನಿಕ ವೈಶ್ಯಂತೆ. ಈ ರಂಜನಾಕ್ ಬಿದ್ದುಬಿಟ್ಟಿ ನೀವು, ಲೋಕರಂಜನಾಕ್. ಇದನ್ನೆಲ್ಲ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿದಾಗ ಯಥಾರ್ಥ ವಸ್ತುವಿನ ಅನುಭವ ನಮಗಾಕೈತಿ. ಬಿಡಾಕ್ ಒಲ್ಲೆ ಅಂದ್ರೆ ಯಾರೇನು ಮಾಡೋದು? ನಮ್ಮ ವಿಚಾರ ಮಾಡಿ ತೋರುವುದೆಲ್ಲ ಇದು ಮಿಥ್ಯದ. ನಮ್ಮ ಇರುವೇನದ ಅದು ಸತ್ಯವಾದದ್ದು, ತೋರದೆ ಅಡಗದೆ ಇದ್ದದ್ದು ಅದು. ಇದು ಯಾವ ಕಣ್ಣಿಗೆ ಕಾಣಿಸೋದಿಲ್ಲ, ಮನಸ್ಸಿಗೂ ಭಾಸ ಆಗೋದಿಲ್ಲ. ಈ ಕಣ್ಣಿಗೆ ಕಾಣಿಸೋದು ಮನಸ್ಸಿಗೆ ಭಾಸು ಆಗುವಂಥ ತೋರಿಕೆನದ ಇದು ಕಾಲಾಂತರದಲ್ಲಿ ನಾಶ ಆಗಿ ಹೋಗೋದನ್ನ ಇದು ಅನ್ನುವಂತಹ ಜ್ಞಾನ ತಿಳುವಳಿಕೆನ ನಾವು ಗಟ್ಟಿ ಮಾಡ್ಕೋಬೇಕಾಗೈತಿ. ಅದನ್ನು ನಾವು ಮಾಡ್ಕೊಳ್ಳಿಲ್ಲ ಅಂದ್ರೆ, ಈಗ ಮನುಷ್ಯನ ಜನ್ಮದಾಗ ಅದನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ವ್ಯರ್ಥ ನಮ್ಮ ಜೀವನ ಅಂತ. ಮೊದಲು ಇದನ್ನು ಮಾಡ್ಕೋ ಕೆಲಸ, ನಿಜವನ್ನು ತಿಳ್ಕೊಳ್ಳೋದು. ನಿನ್ನ ನಿಜವಿದನೆ ತಿಳಿಯೋ ಬೇರೆನ್ನದಲ್ಲಿ ಮನುಜ ಅಂತ. ಮಹಾತ್ಮರೆಲ್ಲ ಇದನ್ನ ಎಚ್ಚರಿಕೆ ಕೊಟ್ಕೊಂಡು ತಾವು ಆ ಸ್ಥಿತಿಯ ಕಂಡು ಸತ್ಯವನ್ನ ಕಂಡ ಯಾಕೆ ಇವು ಕಷ್ಟಪಡ್ತಾವೆ ಇಲ್ಲದ್ರ ಬೆನ್ನ ಹತ್ತಿ ಅಂತ. ಅಜ್ಞಾನ ಆವರಿಸಿಬಿಟ್ಟತ್ತೆ ನಮಗೆ. ಮತ್ತೆ ಅಜ್ಞಾನ ಗಟ್ಟಿಯಾಗಿ ಬರೇ ಅದ ಚಿಂತನೆ, ಅನಾತ್ಮ ಚಿಂತನದೊಳಗೆ ಕಾಲಗಳೈತಿ ಗೊತ್ತಿಲ್ಲದಕ್ಕೆ. ನಿಜವಾದದ್ದು ತಿಳುವಳಿಕೆ ಇಲ್ಲದಕ್ಕೆ ನಡಬರ್ಕ ತೋರಿದ್ದರೆ ಬೆನ್ನು ಹತ್ತಿಬಿಟ್ಟೆ. ಅದಕ್ಕೆ ನಾವು ಏನು ಮಾಡ್ಬೇಕಾಗೈತಿ, ಮೊದಲು ನಾವು ಯಾರು, ನಮ್ಮ ನಿಜ ಸ್ವರೂಪ ಯಾರು ಅನ್ನೋದನ್ನು ತಿಳ್ಕೊಬೇಕಾಗೈತಿ. ಎಡೆಬಿಡದೆ ಅಭ್ಯಾಸ ಮಾಡಿದ್ರೆ ಇದು ಉಳಿತೈತಿ. ನೆನೆಯುವುದು ಅನುದಿನದ ಉದಯ ಕಾಲದ ಎಚ್ಚರಿಕೆಗಳು. ವಿನುತ ಗುರುಮೂರ್ತಿಯನು ಉಮೇಶನಂಗ್ರೇನು ಬಳಿಕ ತನ್ನನು ಸುವಿಚಾರದಿಂದ ನೇಮಕವಾಗಿ ಮನುಜ ನಿನಗೆ ಹುದು ಮುಕುತಿ ಅಂತ. ನಡವರ್ಗ ತೋರಿದ್ದದು ನಿನ್ನಿದು ಇವತ್ತಿಲ್ಲ, ಇವತ್ತಿಂದ ನಾಳಿಲ್ಲ. ಅದು ತಡೆಯಲಿಕ್ಕೆ ಅಡಿಗೆ ಹೋಗಿಬಿಡ್ತೈತಿ ತೋರಿದ್ದು. ನಿನ್ನೆ ಎಚ್ಚರಿಕೆ ಎಲ್ಲಿ ಐತಿ ಇವತ್ತ? ಇವತ್ತಿಂದ ನಾಳೆ ಎಲ್ಲಿ ಉಳಿತೈತಿ? ಆದ್ರೆ ನೀ ನಿನ್ನೆನೂ ಅದಿ, ಈಗೂ ಅದಿ, ಮುಂದೂ ನೀ ರಾವಣ ಅದಿ. ನೀ ಯಾರು? ನಿನ್ನೆದು ನೋಡಿ ಇವತ್ತಿಂದ ನೋಡ್ತಿ, ಮುಂದಿನ ನೋಡ್ತಿ. ಆದ್ರೆ ನೀ ಏನೋ ಇದ್ದಂಗೆ ಅದಿಯಲ್ಲ, ಏನೂ ಆಗಿಲ್ಲ ನಿನಗೆ. ಅದ್ರ ಕಡೆ ಲಕ್ಷ್ಯ ಇಲ್ಲ. ನಮ್ಮ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಮ್ಗೆ ಅದು ಬಂತು ಎಲ್ಲ ಹಾಳಾತ್ಪ. ಅದ ನೀ ಏನು ಹಾಳಾಗಿನ? ನಿನ್ನ ಇರುವಿಕೆ ಏನಾರ ಆಗೈತೆ? ನಿನ್ನಲ್ಲಿ ತೋರಿದ್ದದು ಅಡಗ್ತತಿ, ವಿಕಾರ ಆಕತಿ, ನಾಶ ಆಕತಿ. ನಿನಗೇನಾರ ಆಗೈತೇನ? ನೀ ಅಲ್ಲದ್ರೊಳಗೆ ಆಗೈತಿ.
ಅದು ನೀ ಹೌದನ? ತಾನು ಅಲ್ಲದನ್ನು ತಾನಂತ ತಿಳಿದು ಕೈ ಬಿಡೋದು ಮುಕ್ತಿ ಅಂದ್ರೆ. ಅದನ್ನು ನಾನಂತ ಹಚ್ಕೊಂಡು ಒದ್ದಾಡ್ಲಿಕ್ಕತ್ತಿದ್ದೆ, ಬಂಧನ ಆಗೈತಿ ನನಗೆ. ಇದು ತಪ್ಪು ತಿಳುವಳಿಕೆ. ಇದನ್ನು ಕಳ್ಕೊ. ಇದನ್ನು ಕಳ್ಕೊಳ್ಳಿಲ್ಲ ಅಂದ್ರೆ ಮತ್ತು ತಪ್ಪು ತಿಳುವಳಿಕೆ ಒಳಗೆ ನಿನ್ನನ್ನು ನೀವು ಮರೆತು ಅಜ್ಞಾನದೊಳಗೆ ಅನ್ಯಥಾ ಜ್ಞಾನನ ಗಟ್ಟಿ ಅಂತ ತಿಳ್ಕೊಂಡು ವ್ಯಥೆ ಪಡ್ತೀವಿ, ದುಃಖ ಪಡ್ತೀವಿ. ದುಃಖರಹಿತ ಆಗ್ಬೇಕನ್ನೋ ಹಂಗಿದ್ರೆ ಯಥಾರ್ಥ ಜ್ಞಾನ ಮಾಡ್ಕೊಂಡು ನೀ ಯಾರಿದ್ದೀನೋ ಅಂತ ಜ್ಞಾನ ಮಾಡ್ಕೊ. ಇದೇ ಮನುಷ್ಯನ ಜನ್ಮದ ಕೆಲಸ. ಅದಕ್ಕಾಗಿ ಬಂದದ್ದಿಲ್ಲ ನಮ್ಮ ನಿಜವನ್ನು ತಿಳ್ಕೊಳ್ಳೋ ಸಂಬಂಧ. ಅಜ್ಞಾನದೊಳಗೆ ಏನಾರು ಮಾಡ್ಕೊಂತ ಕುಂತ್ರೆ ಸಮಾಧಾನ ಶಾಂತಿ ಸಿಗ್ತೈತೆನ? ಸುಖಿಗಳಾದವರೆಲ್ಲ ಏನು ಮಾಡ್ರಿ? ಅಜ್ಞಾನವನ್ನು ಕಳ್ಕೊಂಡಿರಲ್ಲ, ತಮ್ಮ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಂಡು ಯಥಾರ್ಥ ಜ್ಞಾನ ಮಾಡಿಕೊಂಡು ಸುಖ ಹೊಂದಿದ್ರು ಅವರು. ಇನ್ನುಳಿದ ಜೀವಿಗಳು ಅದನ್ನು ಮಾಡ್ಕೊಳ್ಳಿ ಅಂತ ಅದನ್ನು ಮಾರ್ಗದರ್ಶನ ಮಾಡ್ಕೊತ ಬಂದಾರ. ಮೊದಲದು ಅದನ್ನು ಮಾಡ್ಕೊ, ನಿನ್ನ ನಿಜ ಏನದು ಅಂತ ತಿಳ್ಕೊ. ಮತ್ತು ಅಜ್ಞಾನದೊಳಗೆ ಬೀಳಬೇಡ. ಅದರಿಂದ ಕಡೆಗೆ ಆಗೋದು ಭಾಳ ಕಠಿಣ ಐತಿ. ಯಾರು ಎಚ್ಚರಗೊಳಿಸೋ ನಿನ್ಗೆ ಅಜ್ಞಾನದಾಗ ಬಿದ್ದೆ ಅಂತ? ಜ್ಞಾನ ಸ್ಥಿತಿಯನ್ನು ನಿನಗೆ ನೆನಪಿ ತಂದು ಕೊಡೋರು ಯಾರದಾರ ಹೇಳ್ರಿ? ಏನು ಎಲ್ಲಿ ಸಿಗೋದು ಭಾಳ ಕಠಿಣ ಅದು. ನಿನಗೆ ಹುಡುಕೊಂತ ಹೊರ ಸಿಗೋದಿಲ್ಲ ನಿನಗೆ. ಇದ್ರ ನೆನಪು ತಂದು ಕೊಡೋರು, ನಿಜವನ್ನು ನೀವು ನೆನಪಿ ಅನುಭವ ಬರುವಂಗೆ ನೆನಪಿ ತಂದು ಕೊಡುವಂಥವ್ರು ಜಗತ್ತಿನೊಳಗೆ ಭಾಳ ದುರ್ಲಭ. ಏನು ಅವರ ಬ್ರಹ್ಮನಿಷ್ಠರು ಇದ್ದರೆ ಅವರ ನೆನಪಿ ತಂದು ಸಾಮರ್ಥ್ಯ ಅವ್ರನ್ನ ಬಿಟ್ಟು ಮತ್ತೆ ಯಾರಿಗೂ ಇಲ್ಲ. ಇಲ್ಲ, ಸಾಮಾನ್ಯ ಜನರಿಗೆ ಇದು ಹೊಳಿದನೇ ಇಲ್ಲ. ಏನು ಬೇಕಾದಂಗೆ ನೀ ಹೇಳ್ತೇನೆ ಕೇಳ್ತೇನೆ ಅಂದರು ಮತ್ತು ಅಜ್ಞಾನದ ಬಿದ್ದು ಹೊಳೆ ಆಡ್ತೇನೆ. ಬಿಡದೆ ಒಳಗೆ ಬಿಟ್ಟು ಬಿಡದೆ ಅಭ್ಯಾಸ ಮಾಡೋಂಗೆ ಇದು ಸಾಧ್ಯತೆ. ಯಾವಾಗಲೂ ಅದರ ನೆನವನಾಗಿರೋದು. ಏನು ಇಷ್ಟ ಮುಂಜಾನೆ ಸಂಜೆ ಮುಂದಟ್ಟು ಮಾಡಿರಿ ಎಷ್ಟು ಬೆಳಿಬೇಕು? ಮತ್ತು ಅಜ್ಞಾನ ಆವರಿಸಿ ಬಿಡ್ತೈತಿ. ಮತ್ತು ಅಜ್ಞಾನದ ಕಾರ್ಯದೊಳಗೆ ಬಿದ್ದು ಅಧ್ಯಾಡ್ತಿ. ಎಚ್ಚರಿಕೆ ಒಳಗೆ ನಾವು ಹಂಗಾಗಬೇಕು ಹಿಂಗಾಗಬೇಕು ಅಂತ ಏನೆಲ್ಲ ಹುಚ್ಚು ಪ್ರಯತ್ನ ನಡೆಸಿರಿ. ಹೆಂಗಾದರೂ ಸುಖ ಇಲ್ಲ ಅನ್ನೋದು ಹೊಳಿಬೇಕಲ್ಲ ನಮ್ಗೆ. ಇದು ಸಂಕಟ ಅನ್ನೋದು ಹೊಳೆದಾಗ ಇದರಿಂದ ಬಿಡುಗಡೆ ಆಗ್ಬೇಕು ಅನ್ನೋ ವಿಚಾರ ಹೊಳಿತೈತಿ ನಮ್ಗೆ. ನೀವ ಸುಖ ಸ್ವರೂಪ ಇದ್ದ ಅನ್ಯದ್ರಾಗ ಅದನ್ನು ಹುಡುಕೋ ಹುಚ್ಚು ಪ್ರಯತ್ನ ನಡೆಸಿರಿ ನೀವು. ಇದ ಮಹಾ ಮೂರ್ಖತನ. ನನ್ನಲ್ಲಿದ್ದದ್ದನ್ನು ನಾ ಮರೆತು ಅನ್ಯದ್ರಾಗ ನೀ ಕೊಡೋಯಪ್ಪ, ನೀ ಕೊಡೋಯಪ್ಪ, ಅನ್ಯದನ್ನು ಅವಲಂಬಿಸಿಕೊಂಡು ಸುಖ ಹೊಂದಬೇಕಂತ ಹೊಂಟೇವಿ. ಇದ್ದ ವಸ್ತು ನೀನು ಸುಖ ಸ್ವರೂಪನ ನೀನದೇ, ನಿನ್ನನ್ನು ನೀ ಅವಲಂಬನ ಮಾಡ ಅಂದ್ರೆ ಆರಾಮೈತಿ. ಅದನ್ನು ಅವಲಂಬನ ಮಾಡಾಕ್ತಾರಿಲ್ಲ. ನಮ್ಮಲ್ಲಿ ತೋರಿದ್ದು ತೋರಿಕೆ ಅವಲಂಬನ ಮಾಡ್ಕೊಂಡು ಹೊಂಟೇವು. ಶರೀರಾದಿಗಳು ನಮ್ಮಲ್ಲಿದ್ದು ತೋರ್ಯಾವು. ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ನಿನ್ನಲ್ಲಿ ತೋರಿದಂಥ ತೋರಿಕೆವು. ಅವನು ಅವಲಂಬಿಸಿಕೊಂಡು ಸುಖ ಶಾಂತಿ ಎಂದಿಗೆ ಸಿಗ್ಬೇಕು ನೀವು? ಅದಕ್ಕೆ ನಿಮ್ಮನ್ನು ನೀವು ಆತ್ಮಾವಲಂಬಿಗಳಾಗಿರಿ ಅಂದರೆ ನಿಮ್ಮನ್ನು ನೀವು ಅವಲಂಬನ ಮಾಡಿರಿ. ಯಾವಾಗಲೂ ಇದ್ದ ವಸ್ತು ಅದು ಸುಖರೂಪ, ದುಃಖರಹಿತ ಆಗ್ಬೇಕನ್ನುವಂಗಿದ್ರೆ ಆತ್ಮಾವಲಂಬಿಗಳಾಗಿರಿ. ಈ ತೋರಿಕೆ ವಿಷಯ ವಸ್ತುಗಳ ಅವಲಂಬನ ಮಾಡಿದವ್ರು ಯಾರು ಸುಖ ಹೊಂದ್ಯಾರ ಹೇಳ್ರಿ? ಬಿಡೋದ ಅದನ್ನು ಅವಲಂಬನ ಮಾಡೋದು ಅಂತ ಎಂದೂ ನಿನಗೆ ನೆಮ್ಮದಿ ಸಿಗುದಿಲ್ಲ. ತೋರಿದಂಗೆ ಅನಿಸ್ತೈತಿ, ಖರೆ ಖರೆ ಅನ್ನೋರಂಗೆ ತೋರಿಸ್ತೈತಿ, ಮತ್ತೆಲ್ಲ ಮಾಯ ಆಗಿಬಿಡ್ತೈತಿ. ಇದಕ್ಕೆ ಬಲಿ ಹಾಕೊಂಡು ಕುಂತೇವೆ ನಾವೆಲ್ಲ. ಮಾಯಿಗೆ ಬಲಿ, ಮೋಹಕ್ಕೆ ಬಿದ್ದುಬಿಟ್ಟೇವಿದೆ, ಮಾಯ ಆಟಕ್ಕೆ. ಎಲ್ಲೋ ಒಬ್ರು ಎಚ್ಚರ ಆಗವ್ರು, ಕೋಟಿ ಕೋಟಿ ಜನಗಳಲ್ಲಿ ಒಬ್ಬವ ಇದರಿಂದ ಪಾರಾಗ್ಬೇಕು ನಾವು. ಅರಿವು ಇರುವ ಆನಂದವನ್ನು ನಿಮ್ಮನ್ನು ಬಿಟ್ಟು ಅನ್ಯವಾಗಿ ಇಡಾಕ್ ಬರ್ತೈತೇನ? ಅದನ್ನು ಹೊರಗೆ ಇಡಾಕ್ ಬರ್ತೈತೇನ್ರಿ? ನಿಮ್ಮನ್ನ ಅಲ್ಲಿಟ್ಟು ಇಲ್ಲಿ ಬರಾಕ್ ಬರ್ತೈತೇನ? ಬೇಕಾದಂಗೆ ನಾವು ಹೇಳ್ತೇವೆ ಕೇಳ್ತೇವೆ ಅಂದ್ರೆ ಸುಧಾ ಅದನ್ನ ಅನುಭವ ತೊಗೊಳೋದು ಭಾಳ ಕಠಿಣ ಅದ ರೀ.
ನಿಮ್ಮನ್ನು ಬಿಟ್ಟು ನೀವು ಏನು ದೊರಕಿಸ್ಕೊಂಡ್ರಿ ಹೇಳ್ರಿ? ಹೊಸದಾಗಿ ಏನು ಪಡಿಬೇಕಾಗಿಲ್ಲ. ಅದನ್ನು ಯಾವಾಗಲೂ ಇದ್ದು ವಸ್ತು ಅದು. ನೀವು ಯಥಾರ್ಥವಾಗಿ ತಿಳ್ಕೊಳ್ಳೋದು ಒಟ್ಟ ಕೆಲಸ. ಏನು ಇದ್ದಕ್ಕಿದ್ದಂಗೆ ಇದ್ದದ್ದು ದೇವ್ರಂತ ಏನಾರ ಇಡ್ತೀರಿ, ದೇವ್ರಂತ ಏನಾರ ಎದಕ್ಕಾರ ಬೇಡ್ಕೋತೀರಿ, ಎಲ್ಲ ವ್ಯರ್ಥ ಹೌದಿಲ್ಲ. ಎಲ್ಲ ವ್ಯರ್ಥ ಅದ. ನಡ್ಕೊಳ್ಳೋದು, ಬೇಡ್ಕೊಳ್ಳೋದು, ಪ್ರಾರ್ಥನೆ ಮಾಡ್ಕೊಳ್ಳೋದು ಅನ್ಯವಾಗಿ ಕಲ್ಪಿಸ್ಕೊಂಡು. ಯಾರು ಹೇಳಿದ್ರೆ ನಿಮಗೆ ಅನ್ಯವಾಗಿ ದೇವ್ರು ಅದಾನಂತ? ನೀವ ಕಲ್ಪಿಸ್ಕೊಟ್ಟಿರೋದಿಲ್ಲ. ಅದು ಬರಬ್ಬರಿ ತಪ್ಪು. ನೀವು ವಿಚಾರ ಮಾಡಿ ನೋಡ್ಕೋರಿ. ಅಲ್ಲಿ ಗುಡಿ ಆಗದಾನ, ಗಮಿ ಆಗದಾನ, ಇಲ್ಲದ್ದ ಏನಾದ್ರು ಕಲ್ಪ ಹೆಣದೇವ್ರು ಅದಾವ, ಗಣದೇವ್ರು ಅದಾವ. ಎಷ್ಟು ಅಜ್ಞಾನ! ಒಂದನ್ನು ನೋಡಿ ಒಂದು ಅಂತ ಅದ್ರಾಗ ಕಾಲ್ ಕಡೆ. ಎಲ್ಲಿಯೋ ಒಬ್ಬ ವಿಚಾರವಂತ ತನ್ನೊಳಗೆ ನಾನಾ ಅದೇನೆ ಅಂತ, ನನ್ನ ಹೊರತು ಇನ್ನೊಂದಕ್ಕೆ ಅಸ್ತಿತ್ವ ಇಲ್ಲ. ಇಲ್ಲ ನೀ ಕಲ್ಪಿಸ್ಕೊಂಡು ದೇವರು ಎಟ್ಟು ಹೆದರಿ ಅಲ್ಲೋ ನೀನು ಇಲ್ಲದನ್ನು ಕಲ್ಪಿಸ್ಕೊಂಡು. ಅಜ್ಞಾನನ ಇದಕ್ಕೆಲ್ಲ ಕಾರಣ. ಎಲ್ಲಿ ತನಕ ಅಜ್ಞಾನ ಅದ ಅಲ್ಲಿ ತನಕ ಅವಕ್ಕೆ ಅಸ್ತಿತ್ವ ಅದ. ಯಥಾರ್ಥ ಜ್ಞಾನ ಆದ ಕೂಡಲೇ ಅವಕ್ಕೆ ಅಸ್ತಿತ್ವ ಉಳಿದಿಲ್ಲ. ಎಲ್ಲಿದಾವ ಜ್ಞಾನಿಗೆ ಇವ್ಯಾವು ಎಲ್ಲ ಇದು ಭ್ರಾಂತಿ ಅನ್ನೋದು ನಾವು ಹೊಡಿತೈತಿ. ಆ ಸ್ಥಿತಿಯನ್ನು ನಾವು ಪಡಿಬೇಕಾಗೈತಿ. ಅಂದಾಗ ನೆಮ್ಮದಿ ಇಂದ ಇರಾಕ್ಬೋದು. ಅನ್ಯವಾಗಿ ಇನ್ನೇನು ಕಲ್ಪಿಸ್ಕೊಂಡು ಸುಳ್ಳು ಬೇಳೆ ಕಳಿತೀನಿ. ಏನು ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ? ನಂಬಿ ನಿಜವನ್ನು ಮುಕ್ತಿ ಪಡೆಯದೆ ಮನುಜನು. ನಂಬಿಗಿಲ್ಲ ನಿಮ್ಮಲ್ಲಿ, ನಿಮಗೆ ನಂಬಿಗಿಲ್ಲ. ಇದ್ದ ವಸ್ತುವಿನಲ್ಲಿ, ಸದ್ವಸ್ತುವಿನಲ್ಲಿ ನಂಬಿಗಿಲ್ಲಲ್ಲ. ನೀವು ತೋರೆಡುವ ಅಸದ್ವಸ್ತುಗಳೆಲ್ಲ. ಶರೀರ ಸದ್ವಸ್ತುನೋ ಅಸದ್ವಸ್ತುನೋ? ಇದು ಅಸದ್ವಸ್ತು. ಇದನ್ನು ಹಿಡ್ಕೊಂಡು ಏನಿಗೆ ಸುಖ ಹೊಂದವ ನೀವು? ಬ್ರಹ್ಮಾರ್ಪಣದವಳು ಪೊರುಳಿಲ್ಲ. ಬ್ರಹ್ಮ ಯಾರನ್ನೋ ಗೊತ್ತಿಲ್ಲಲೇ ಅರ್ಪಣಾ ಯಾರಿಗೆ ಮಾಡೋದು? ದೇವ್ರಿಗೆ ಗೊತ್ತಿಲ್ಲಲೇ ದೇವ್ರಿಗೆ ಅರ್ಪಣಾ ಮಾಡೋದು. ಎಲ್ಲಿ ಅದನ್ನಂತ ಕೊಡ್ತಿ? ದೇವರ ಅಸ್ತಿತ್ವ ಎಲ್ಲಿ ಕೇಳ? ನಿನ್ನಲ್ಲಿ ನೀ ಹೆಂಗೆ ಕಾಯ್ಮಿದಿ ಹಂಗೆ ಅದಾವ ನಾವು. ನಿನ್ನ ಕಲ್ಪನಾದಾಗ ಅವಲ್ಲ. ಕಲ್ಪನಾ ಅಡಗಿದಾಗ ಅವಕ್ಕೆ ಅಸ್ತಿತ್ವ ಇಲ್ಲ. ಮನಸ್ಸು ಮಾಡಬೇಕಿದ್ರೆ ಎಷ್ಟು ಹೇಳೋದು ಕೇಳೋದು ಮಾಡಿರ್ತದ. ಮತ್ತು ಯಾಕೆ ಯಜಮಾನ್ರೆ ಎಲ್ಲಿ ಹೊಂಟ್ರೆ? ಅದು ನಮ್ಮ ಮನೆದೇವ್ರಿಗೆ ಇಟ್ಟು ಹೋಗಿ ಬರ್ತಿರುತ್ತೆ. ಆ ತ್ಯಾಗ ಹೋಗೋದಿಲ್ಲ. ನಾನಾ ದೇವರಿದ್ದ ಅನ್ಯವಾಗಿ ದೇವರು ಎಲ್ಲಿದಾನಂತ ಹೊಕ್ಕಿ ಹೇಳೋದು. ನಿನ್ನಲ್ಲಿದ್ದದ್ದು ನೀ ಆರಾಮು. ಯಾವ ಇಂದ್ರಿಯಗಳಿಂದ ಅದನ್ನು ಕಂಡು ಅಂದರೆ? ಕಿವಿಯಿಂದ ಕೇಳಿದು, ಏನು ಸ್ಪರ್ಶದಿಂದ ಕಂಡು, ಏನು ನೆಕ್ಕಿ ನೋಡಿದು, ಏನು ಮೂಸಿ ನೋಡಿದು, ಹೆಂಗೆ ಕಂಡು ಅದನಂದರೆ? ಆನಂದದ ಹೆಂಗೆ ಗೊತ್ತಾದ ನಿನಗೆ? ಯಾವ ಇಂದ್ರಿಯಗಳ ಮುಖಾಂತರ ಆನಂದ ಗೊತ್ತಾತಿ? ಆ ಇಂದ್ರಿಯಗಳ ಸಂಬಂಧ ಇಲ್ಲ. ಆನಂದ ಅನುಭವ ಗೋಚರದ. ನಿನಗೆ ಆನಂದ ಗೊತ್ತಾದದ್ದು ಅನುಭವದಿಂದನೇ ಹೊರತು ಯಾವ ಇಂದ್ರಿಯಗಳಿಂದನೂ ಅಲ್ಲ. ಆದ್ದರಿಂದ ನೀ ಅನುಭವ ನೋಡ್ಕೊ. ಆನಂದವನ್ನು ನಿನಗೆ ಯಾರಾದರೂ ಬಂದು ತೋರಿಸಲಿಲ್ಲ, ಯಾರು ತಂದು ಕೊಟ್ಟಿಲ್ಲ. ಅದು ನಿಮ್ಮ ಸ್ವಂತ ಅನುಭವದಾಗೈತಿ. ಎಲ್ಲ ವ್ಯಕ್ತಿಗಳಲ್ಲಿ ಇದು ಒಂದೇ ಐತಿವ, ಭಿನ್ನ ಭಿನ್ನ ಐತಿವ? ಎಲ್ಲರಿಗೂ ಒಂದೇ ಐತಿಲ್ಲ. ಇದು ಯಾವ ವ್ಯಕ್ತಿಯೊಳಗೆ ಭಿನ್ನ ಐತಿ ಹೇಳಿ? ಯಾವ ಕಾಲದ ಭಿನ್ನ ಆಗೈತಿ? ಎಲ್ಲರಿಗೂ ಎಲ್ಲ ಕಾಲಕ್ಕೂ ಅದು ಒಂದೇ ಐತಿ. ಅನಾತ್ಮದ ನಾವಲ್ಲದೆಲ್ಲ ಭಿನ್ನ ಭಿನ್ನ ಆಕೈತಿ. ಇದು ವಸ್ತು ಅದು ಇರುವಂಗೆ ಐತಿ. ಶರೀರಾದಿಗಳು ಭಿನ್ನ ಭಿನ್ನ ಅಕ್ಕಾವು. ಈ ದೃಶ್ಯ ಪದಾರ್ಥಗಳು ಭಿನ್ನ ಭಿನ್ನ ಅಕ್ಕಾವು. ದೃಶ್ಯಕ್ಕೆ ವಿಲಕ್ಷಣವಾದಂಥ ಇರುವುದು ಒಂದೇ ಐತಿ. ದೃಶ್ಯ ಎಲ್ಲ ಲಯ ಆದಾಗ ಎಲ್ಲರಿಗೂ ಒಂದೇ ಅನುಭವ ಬರ್ತೈತಿ. ನಿದ್ದೆ ಎತ್ತಿದಾಗ ಏನೂ ತೋರ್ಲಿ ಇಲ್ಲ. ಅವಾಗ ಒಂದು ಅಜ್ಞಾನದೊಳಗೆ ಒಂದಾಗೈತಿ. ಇನ್ನು ಸುಜ್ಞಾನದೊಳಗೆ
ಅಲ್ಲೇನಿರ್ತದೆ, ಅನ್ಯತೆ ಕಾಣಲಿಲ್ಲ ಇನ್ನೊಂದು ಉಸಿರಲಿಕ್ಕೆ ಎಡೆ ಇಲ್ಲ ಅಂತ. ನಿದ್ದೆ ಬೇರೆ ಬೇರೆ ಆಗಿರ್ತಾವ. ಸಣ್ಣವ್ರು ಸಣ್ಣದು, ದೊಡ್ಡವ್ರು ದೊಡ್ಡದು, ದೊಡ್ಡವ್ರ ನಿದ್ದೆ ಸುಣ್ಣ, ಸಣ್ಣವ್ರ ನಿದ್ದಿಗೆ ಬಣ್ಣ ಬಡ್ದಿರ್ತಾರೆ. ಎಲ್ಲರಿಗೂ ಒಂದು ಐತಿಲ್ಲ. ಇದ್ದ ವಸ್ತು ಅದು ಭಿನ್ನ ಭಿನ್ನ ಆಗುದಿಲ್ಲ, ಇಲ್ಲದನ್ನ ಭಿನ್ನ ಭಿನ್ನ ಆಗ್ತದೆ. ಆದ ಕಾರಣ ಎಲ್ಲಿವರೆಗೆ ನಮ್ಮ ಬಗ್ಗೆ ನಾವು ವಿಚಾರ ನಮಗೆ ಹೊಳೆದಿಲ್ಲ, ಅಲ್ಲಿ ತನಕ ದುಃಖ ನಮ್ಮನ್ನು ಬಿಡೋದಿಲ್ಲ ನೋಡಿ. ಸುಖಿಗಳಾಗಬೇಕನ್ನೋರೆಲ್ಲರೂ ಮೊದಲು ತನ್ನನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಈ ಶರೀರ ಹಿಡ್ಕೊಂಡು ಸುಖ ಹೊಂದಿದವ್ರಿ ಯಾರದಾರ ಹೇಳ್ರಿ? ಎಲ್ಲರೂ ಶರೀರದಿಂದ ಸಂಕಟನ ಹೊಂದುದು, ಸುಖ ಕೊಡ್ತೈತೆ ಅಂತ ಭ್ರಮ ಆಗೈತೆ ನಮಗೆ. ಅದರಿಂದ ಹೊಂತೇವನವ್ರಿಗೆ ಹೊಂಡ್ರಿ, ಅಣುಲಿನ ಉಣ್ಣೋದು ಯಾರಿಗೆ ಸುಖ ಕೊಡತ್ತೆ ಹೇಳ್ರಿ? ನೆಮ್ಮದಿಯಿಂದ ಇರೋಕ್ಕಾಗೈತೇನೆ ಈ ಶರೀರ ಹಿಡ್ಕೊಂಡ? ಯಾರಿಗೂ ಸಾಧ್ಯ ಇಲ್ಲ. ಈ ಶರೀರನ ನಾನು ಅಂತ ಗಟ್ಟಿಯಾಗಿ ಹಿಡ್ಕೊಂಡು ಕೂತಿದ್ದೆ. ನೀ ಹಿಡ್ಕೊಂಡ ಶರೀರ ನಿನಗೆ ಹಿತ ಕೊಟ್ಟೈತೆ ಅಹಿತ ಕೊಟ್ಟೈತೆ ನೋಡ್ಕೊ. ನಿನಗೆ ಹಿತ ಕೊಟ್ಟಿಲ್ಲ ನಿಂದ, ಅದನ್ನು ಕೈ ಬಿಡ್ಬೇಕಿಲ್ಲ. ಈ ಶರೀರ ಹಿಡ್ಕೊಂಡು ಏನಾರ ಮಾಡಿ ಸುಖ ಹೊಂದಬೇಕು ಅನ್ನೋ ಪ್ರಯತ್ನ ನಡೆಸಿ, ಹುಚ್ಚು ಪ್ರಯತ್ನ. ನಿದ್ದೆ ಮಾಡ್ಬೇಕಾದ್ರೆ ಏನು ಹಿಡ್ಕೊಂಡು ನಿದ್ದೆ ಮಾಡ್ತೀರಿ ಹೇಳ್ರಿ ನೀವು? ಶರೀರ ಹಿಡ್ಕೊಂಡು ನಿದ್ದೆ ಹತ್ತ, ನಿದ್ದೆನ ಹತ್ತದ್ರೆ ನೀನು ಸಮಾಧಿ ಹತ್ಬೇಕು. ನಿನಗೆ ಶರೀರ ಭಾವ ಇಟ್ಟ ಅಂದ್ರೆ ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕ ಇದನ್ನ ಕೈ ಬಿಡ್ಬೇಕಾಕೈತಿ. ಅದ್ರ ಹೆದರ್ತೇನ ಅವಾಗ ಸಾತಿಗೈತೇನಂತ ನಿದ್ದೆ ಮಾಡಕ? ಹಂಗೆ ಸಮಾಧಿ ಸ್ಥಿತಿಯನ್ನು ಹೊಂದಲಿಕ್ಕೆ ಯಾವ ಭಯನೂ ಒಂದು ಅವಶ್ಯಕತೆ ಇಲ್ಲ. ಏನು ಹೋಗ್ಬಿಡ, ಹೋಗೋದಿದ್ದ ಟೈಮ್ ಹೋದ್ರೆ ಹೋಗಲ್ಲ, ನಿನಗೇನು ಮಾಡ್ತೈತಿ? ನೀನು ಹೋಗವಲ್ಲ, ನೀ ಆಗುವಂತಕ್ಕ ವಸ್ತು ಅಲ್ಲ. ನಾವು ಹೋಗುದು ನಾನಂತ ತಿಳ್ಕೊಂಡಿವಿ, ಬಂದು ಹೋಗುದು ನಾನಲ್ಲ. ಯಾವಾಗಲೂ ಇದ್ದ ವಸ್ತು ಅದು. ನಡಬರ್ಕ ಬಂದದ್ದು ಯಾವುದು ಅವು ಕಾಯಮಲ್ಲವು. ಮೂಲ ಇದ್ದದ್ದು ವಸ್ತು ಏನೈತಿ ಅದು ಕಾಯಮ. ನಡಬರ್ಕ ಬಂದದ್ದು ನಡಬರ್ಕನ ಹೋಗಿಬಿಡುವಲ್ಲ. ಮೊದಲು ಯಾವುದೈತಿ ಅದು ಮಧ್ಯದಲ್ಲೂ ಐತಿ, ಕೊನೆಯಲ್ಲೂ ಯಾವಾಗಲೂ ಇರುವಂಥದ್ದು. ಅದ ನಿನ್ನ ಸ್ವರೂಪ. ಅದು ಅಂತೋಚ ವರ್ತಮಾನ ಪಿತತಃ ಅಂತ. ಆದಿ ಮತ್ತು ಅಂತ್ಯದಲ್ಲಿ ಯಾವುದೈತಿ ಅದು ಮಧ್ಯದಲ್ಲಿಯೂ ಅದ ಐತಿ. ಅದ ನಿನ್ನ ಸ್ವರೂಪ. ಏನು ನೀನಲ್ಲದ್ರೆ ಅಭಿಮಾನ ಎಲ್ಲ ಬಿಟ್ಟಾಗ ಕೆಲಸ ಆಗೋದು ನೋಡಿ. ಅಭಿಮಾನ ಸೋಡ ಮುಕ್ತಿ ರೋಕಡ ಅಂದ್ರೆ ನೀನು ಅಲ್ಲದ್ರೆ ಬಿಟ್ಟದ. ಅಭಿಮಾನ ಹಿಡ್ಕೊಂಡು ಕೂತಿ ನಾನು ನನ್ನದು ಅಂತ. ಈ ತೋರಿಕೆ ಒಳಗಿಂದ ಯಾವುದು ನಾನಲ್ಲ, ನನ್ನದು ಅಲ್ಲ ಅಂತ. ನನ್ನ ಸ್ವರೂಪ ಹೆಂಗೈತಿ ಅನ್ನೋದನ್ನು ಅನುಭವದಿಂದ ನೀನು ನೋಡ್ಕೊಂಡಿಂದ ಅದನ್ನೆಲ್ಲ ಕೈ ಬಿಡು. ನಿನಗೆ ಗಣ್ಯವಾಗಿದ್ದದ್ದೆಲ್ಲ ಆತ್ಮನಲ್ಲಿ ಯಾವ ಗದ್ದಲನೂ ಇಲ್ಲ. ಅನಾತ್ಮದ ಕಡೆ ಲಕ್ಷ ಕೊಟ್ಟೆ ಅಂದ್ರೆ ಗದ್ದಲ ಚಾಲು ಆತ್ ನೋಡ್ರಿ. ಶರೀರ ಇದು ತಾನಲ್ಲ ಅಂತ ತಿಳಿದು ಕೈ ಬಿಡಬೇಕು. ಅಭ್ಯಾಸ ನಿರಂತರ ನಡಿಬೇಕಿದು. ಆನಂದವನ್ನು ಕಂಡಾಗ ಶರೀರ ಇಲ್ಲ, ಶರೀರ ಕಂಡಾಗ ಆನಂದ ಇಲ್ಲ. ಅನುಭವದಿಂದ ನೋಡ್ಕೊಂಡು ಎಲ್ಲರಿಗೂ ಒಂದೇ ಅನುಭವ ಬರ್ತೈತಿ. ಒಂದಿದ್ದಾಗ ಒಂದಿರೋದಿಲ್ಲ. ದೇವರು ಅನ್ನೋದು ಮಾನಸಿಕ ಸೃಷ್ಟಿ. ಅದು ದೇವರು ಇರುವುದಾದ್ರೆ ಯಾವಾಗಲೂ ಇರಬೇಕಾಗಿತ್ತು. ಗಾಢ ನಿದ್ರೆಯೊಳಗೂ ನೀ ಹೆಂಗಿದೆ ನೋಡಿ ಹಂಗೆ ಅದು ಇರಬೇಕಾಗಿತ್ತು.
ದೇವ್ರ ವಿಚಾರ ಅದು ಎಚ್ಚರಿಕೆ ಒಳಗೆ ಅದು ಕೆಲವೊಂದು ಗುಂಪಿನಾಗ ಕಲ್ಪಿಸ್ಕೊಂಡಿರ್ತೇವೆ. ಒಂದು ಗುಂಪಿನಾಗ ಕಲ್ಪಿಸ್ಕೊಂಡಿರ್ತೇವೆ, ಮತ್ತೊಂದು ಗುಂಪಿನಾಗ ಇಲ್ಲ ಇಲ್ಲ. ನಿದ್ದೆ ಹೆಚ್ಚಾಗಂತ ಎಲ್ಲ ಅಡಿಗೆ ಹೋಗಿರ್ತೈತಿ, ಆದ್ರೆ ನೀ ಏನು ಅಡಗುದಿಲ್ಲ. ನೀ ಅಡಗಿದ್ರೆ ನಿದ್ದೆ ಒಳಗೆ ಆರಾಮಿದ್ದೆ ಅಂತ ಹೇಳಕ್ ಬರ್ತಿದ್ದಿಲ್ಲ. ಹೌದಿಲ್ಲ? ನೀ ಅಲ್ಲಿ ಅದಿ ಅಂತ ಅದನ್ನು ಏನೂ ಇಲ್ಲ ಅಂತ ಹೇಳ್ತೀಯ ಅಲ್ಲಿ. ನೀ ಅದಿಯಲ್ಲಿ ನಿನ್ನ ಅಸ್ತಿತ್ವವನ್ನು ಅಲುಗಳಿಲಿಕ್ಕೆ ಆಗುದಿಲ್ಲ. ಯಾರಿಗೂ ಆತ್ಮನ ಅಸ್ತಿತ್ವವನ್ನು ಅಲುಗಳಿಲಿಕ್ಕೆ ಆಗುವುದೇ ಇಲ್ಲ. ಯಾವಾಗಲೂ ಇದ್ದ ವಸ್ತು, ಅದು ಸದ್ವಸ್ತು, ಕೆಡಲಾರ್ದಂಥದ್ದು. ಆರಾಮ್ ಬೇಕಾಗಿತ್ತಂದ್ರೆ ಅದನ್ನು ನಿನ್ನ ಕಡೆಲ್ಲ ಕೊಡೋದು. ಸಾಂಕ್ಟ್ ಬೇಕಂದ್ರೆ ಇದೇ ಐತಲ್ಲ, ಅದಿಲ್ಲ? ಅದ್ರ ಬೇಣ ಹತ್ತಿದವ್ರು ಯಾರು ಸುಖ ಒಂದೇ ರೇಟ್. ಎಲ್ಲಿ ತನಕ ನಾವು ವಿವೇಕಕ್ಕೆ ಮುಖ ಕೊಡೋದಿಲ್ಲ ಅಲ್ಲಿ ತನಕ ಹಿಂಗೆ ಹೋಗುದು. ನೀವು ನೋಡ್ರಿ, ಯಾವ್ದು ನಿತ್ಯ, ಯಾವ್ದು ಅನಿತ್ಯದ, ಯಾವ್ದು ಹಿತ, ಯಾವ್ದು ಅಹಿತದ ಅನ್ನುವಂಥ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡಿ. ಒಂದು ಅವಸ್ಥೆಯೊಳಗೆ ಒಂದಿಲ್ಲ, ನೀನು ಮಾತ್ರ ಎಲ್ಲ ಅವಸ್ಥೆಯೊಳಗೂ ಇರೋ. ಏನ್ ನಿಜದ ಕಡೆ ಎಲ್ಲ ಕೊಟ್ಟು ಉಳ್ಕೊ ಅಂದ್ರೆ ಆರಾಮಿರ್ತೀವಿ ನೋಡಿ. ಮರ್ತೆ ಅಂದ್ರೆ ಅನುಲಿ ಉಣ್ಬೇಕಾಕತಿ. ಪ್ರಪಂಚದ ಆಟ ಬಲು ಜೊಂಜಾಟ, ಹೆಂಡ್ರ ಮಕ್ಕಳ ಕಾಟ, ಕಣ್ಣಿಗೆ ಬಲು ನೋಟ. ನೀ ಇದ್ದಂಗೆ ಇನ್ನುಳಿದ ವಸ್ತುಗಳಿಗೆ ಅಸ್ತಿತ್ವ ಇಲ್ಲ. ಎಚ್ಚರಿಕೆ ಒಳಗೆ ಹೆಂಡ್ರು ಮಕ್ಕಳು ಅಂತ ಬಡ್ಕೋತೀವಿ. ನೀ ದೇಹದಾಗ ಎಲ್ಲಿದ್ದಾರೆ ಹೇಳ್ರಿ ಇವರೆಲ್ಲ? ಸುಖ ಕೊಡುವ ವಸ್ತುಗಳು ಯಾವೂ ಇಲ್ಲ ಅಲ್ಲಿ. ಅದಿಲ್ಲ, ಅಂದಿಂದ ಆರಾಮ್ ಇರಬಾರ್ದಾಗಿತ್ತು ಅಲ್ಲಿ ಈ ದೇಹದಾಗ. ಅದಿಲ್ಲ, ನೀ ಇನ್ನೇನು ಮಾಡಿ ಎಚ್ಚರಿಕೆ ಒಳಗೆ ಯಾಕ್ರಿ ಸುಖ ಹೊಂದ್ಬೇಕನ್ನೋ ಹುಚ್ಚು ಪ್ರಯತ್ನ ನಡೆಸಿ ಸಾಧ್ಯ ಆಗ್ಬೋದು ಅನ್ನೋದು ಭ್ರಾಂತಿ ಒಳಗೆ ನಿನ್ನ ಕಲ್ಪನಾದಾಗ ಮಾಡ್ಕೊಂಡು ಕುಂತೀಯ. ನೀ ಕಲ್ಪಿಸ್ಕೊಂಡಂಗಿಲ್ಲ ಅದು ವಸ್ತು, ಅದು ಇರುವಂಗೈತಿ. ಕಲ್ಪನಾದಾಗ ಏನಾದ್ರು ಮಾಡ್ಕೋದು ಕೂತ್ರಿ ಅದಕ್ಕೆ ಬಂತ. ಅದೇ ಇದು ವಸ್ತು ನಮಗೆ ಕಲ್ಪನೆಗಳಿಂದ ಅನುಭವ ಬರುವಲ್ಲ. ಕಲ್ಪನಾ ಸರಸು ಯಥಾರ್ಥ ವಸ್ತುವಿನ ಅನುಭವ ನಿನಗೆ ಕಟ್ ಮಾಡು. ಇದ್ದ ವಸ್ತುವಿನ ಅನುಭವ ಮಾಡ್ಕೊಳಕ್ಕೆ ಯಾರ್ದು ಏನು ಬಿಡಿರಿ, ಯಾರ ಹೆದರಿಕೆನೂ ಇಲ್ಲ. ನಮ್ಮನ್ನು ನಾವು ತಿಳ್ಕೊಳಕ್ಕೆ ಯಾವುದೋ ಬಿಡೆ ಮರುವತ್ತು ಬೇಕಾಗಿಲ್ಲ. ಅದಕ್ಕೆ ಮನಸ್ಸು ಶಾಂತಿ ಇರಬೇಕಾದ್ರೆ ಮನಸ್ಸಿನಾಗ ಏನೇನು ತುಂಬಿಕೊಂಡು ಅದನ್ನೆಲ್ಲ ಖಾಲಿ ಮಾಡಿ ನೋಡು. ಮನಸ್ಸು ಖಾಲಿ ಇದ್ದಾಗ ನಮ್ಗೆ ಆನಂದದ ಅನುಭೂತಿ ಆಕೈತೆ ನೋಡ್ರಿ. ತುಂಬ್ಕೊಂಡು ಕುಂತಿದ್ದ ಸಮಾಧಾನ ಕೆಡಿಸ್ಕೋತೀನಿ. ಬಾಳೆ ದಶೆಯಿಂದ ಸಂಕಟ ಪಡ್ಬೇಕಾಕೈತಿವ, ಏನು ಆರಾಮಿರೋ ದಶೆಯಿಂದ ಸಂಕಟ ಭಾಳ ಪಡ್ಬೇಕಾಕೈತಿ? ಸಂಕಟ ಹೊಂದೋದೆಲ್ಲ ಇದರ ಸಂಬಂಧ ಹೋದಿಲ್ಲ, ಬಾಳೆ ದಶೆಯಿಂದ. ಈ ಶರೀರ ನಾನು ಅಂತ ತಾದಾತ್ಮ್ಯ ಭಾವ ಹಿಡ್ಕೊಂಡು ಕುಂತಾನ ಅಂದಲ್ಲೇ ಇದನ್ನು ಬಿಡಕ್ಕಾಗಲ್ಲ. ಭೋಗದ ನಂತರ ಇವೆಲ್ಲ ವಿರಸಕೈತೆ ಅನ್ನೋದು ಹೊಳಿಬೇಕ್ರಿ. ಇದು ಯಾವ ಪುಣ್ಯಾತ್ಮರಿಗೆ ಹೊಳಿತೈತೇನೋ ಅಂತ. ಸ್ವರೂಪದಲ್ಲಿ ನಿಂತಾಗನೇ ನಿವೃತ್ತಿ. ಹೆಂಡತಿ ಮಕ್ಕಳು ನಾವು ಸುಖ ಕೊಡ್ತೇವೆ ಬಾ ನೀನು ಅಂತ ಕರೆದಿದ್ವು ನಾವು. ವಿಷಯ ವಸ್ತುಗಳು ನಾವು ನಿನಗೆ ಸುಖ ಕೊಡ್ತೇವಂತ ಬಾ ಅಂತ ಆಮಂತ್ರಣ ಕೊಟ್ಟಿದ್ವನ್ರಿ. ಹೆಂಡತಿ ಕೊಟ್ಟಿದ್ದಾನ, ಗಂಡು ಕೊಟ್ಟಿದ್ದು. ಇನ್ನು ಹೊಲ ಮನಿ ಬದುಕು ಬಾಳೆ ಸುಖ ಕೊಡ್ತೇವಂತ ನಿನಗೆ ಕರೆದಿದ್ವು ನಾವು.
ಏನು ಕರೆದಿಲ್ಲ ಅವು, ನಿನಗೆ ಆಮಂತ್ರಣ ಕೊಟ್ಟಿಲ್ಲ, ನೀನು ಅವುಗಳಲ್ಲಿ ಐತೆ ಅಂತ ಕಲ್ಪಿಸ್ಕೊಂಡಿ. ಏ ಹಿಂಗೆ ಒಂದು ಭಾವಿಸ್ಕೊಂಡು ಕೂತಿ, ಅದನ್ನು ಭಾವಿಸ್ಕೊಂಡಂಗೆ ಆಕೈತೇನ ಅದು? ಬೇರೆ ಬೇರೆ ಭಾವಿಸ್ಕೊಂಡು ಕೂತ್ರೆ ಇದ್ದ ವಸ್ತು ಬಿಟ್ಟು ಇದು ಯಥಾರ್ಥ ವಸ್ತುವಿನ ತಿಳುವಳಿಕೆ ಇಲ್ಲಲ್ಲೇ. ಭಾವಿಸ್ಕೊಂಡಂಗೆ ಇರೋದಿಲ್ಲ ಅದು. ದೇವರು ಭಾವನೆಗಳನ್ನೆಲ್ಲ ಕೈ ಬಿಟ್ಟಾಗ ಅನುಭವ ಬರುವಂಥ ಸ್ಥಿತಿ ಅದು. ಭಾವಕಲ್ಪನೆಗಳ ಬಣ್ಣ ಬಳೆದು ಹೋಗಿ ಅಂತ ಹೇಳ್ಯಾರ. ಎಲ್ಲ ಭಾವದೊಳಗಿಂದ ಇದೆಲ್ಲ. ಭಾವಾತೀತ ಸ್ಥಿತಿಯನ್ನು ಹೊಂದಲಿಕ್ಕೆ ಭಾವನೆಗಳನ್ನೆಲ್ಲ ಕೈ ಬಿಡಬೇಕು. ಶಬ್ದ ಇರಲಿ, ಸ್ಪರ್ಶ ಇರಲಿ, ರೂಪ ಇರಲಿ, ರಸ ಇರಲಿ, ಗಂಧ ಇರಲಿ, ಅವೇ ನಿಮಗೆ ಬಂದು ನಾವು ಸುಖ ಕೊಡ್ತೇವೆ ಅಂತ ಹೇಳಿಲ್ಲ ಅವು. ಅದರಿಂದ ಎಂದೂ ಯಾರು ಸುಖ ಹೊಂದೇ ಇಲ್ಲ. ನಾವು ಅವುಗಳಲ್ಲಿ ಐತೆ ಅಂತ ಕಲ್ಪಿಸ್ಕೊಂಡು ಕೂತೀವಿ. ಹಾಗಾದ್ರೆ ವಿಚಾರ ಮಾಡಿ ನೋಡಿದಾಗ ಇಲ್ಲಿ ತನಕ ಮಾಡ್ಕೋತ ಬಂದಿಯಲ್ಲ ಅವುಗಳ ಸಂಪರ್ಕ ಆರಾಮದೇನಂದ್ರೆ. ನೀನು ಅವುಗಳಲ್ಲಿ ಐತೆ ಅಂತ ಅವುಗಳು ಬೆನ್ನು ಹತ್ತಿವಿಲ್ಲ. ಅವೇನು ನಾವು ಸುಖ ಕೊಡ್ತೇವೆ ಬಾ ಅಂತ ನಿನ್ನ ಮನೆ ಮುಟ್ಟ ಬಂದು ಹೇಳಿದ್ವು. ಅನಾತ್ಮ ವಸ್ತುಗಳನ್ನು ಅವಲಂಬಿಸಿಕೊಂಡು ಇಲ್ಲಿವರೆಗೂ ಯಾರಿಗೂ ಸುಖ ಶಾಂತಿ ಇಲ್ಲ ಇಲ್ಲಿ. ಯಾವುದೇ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳ ಸಂಬಂಧ ಇಲ್ಲೇ ಆನಂದವನ್ನು ಕಂಡುಕೊಂಡೆವು ನಾವು. ಶರೀರ ಭಾವ ಸಹಿತ ಇಲ್ಲ ಅಲ್ಲಿ, ಇಂದ್ರಿಯಗಳ ಭಾವ ಇಲ್ಲ, ಯಾವ ಅನ್ಯ ಭಾವ ಇಲ್ಲದಾಗ ಆರಾಮ ಅನುಭವ ಬಂದೈತಿ. ಆರಾಮ್ ಬೇಕಾಗಿತ್ತ ಅಂದ್ರೆ ಸುಮ್ಮನೆ ಇದ್ದು ಬಿಡು, ಕೆಲಸ ಅಷ್ಟ ಐತಿ ನೋಡ್ರಿ. ಹೆಚ್ಚಿಂದ ಏನು ಮಾಡಕ್ಕೆ ಹೋದೆ ಅಂದ್ರೆ ಆರಾಮ್ ಕೆಡಿಸ್ಕೋತೀನಿ. ಅದ ಭಾಳ ಕಠಿಣ ಆಗೈತಿ ಸುಮ್ಮನೆ ಇರೋದು. ಎದ್ರ ಸಂಬಂಧನೂ ಹಚ್ಕೊಳಕ್ ಹೋಗ್ಬಾರ್ದು ನೋಡಿ, ಎಲ್ಲ ಲಿಂಕ್ ತಪ್ಪಿಸ್ಕೋಬೇಕು. ಶರೀರ ಭಾವ ಇಲ್ಲ, ಇಂದ್ರಿಯಗಳ ಭಾವ ಇಲ್ಲ, ಯಾವ ಭಾವನೂ ಇಲ್ಲದಾಗ ಆನಂದ ಅನುಭವ ಬರ್ತದೆ. ಇವನು ಹಿಡ್ಕೊಂಡು ಸುಖ ಹೊಂದಬೇಕಂತ ಹೊಂಟೀನಿ. ವಿಷಯ ವಸ್ತುಗಳ ಸಂಬಂಧ ತಪ್ಪಿಸ್ಬೇಕು. ಮೊದಲಿಗೆ ಕೆಲಸ ಮಾಡ್ಕೋಬೇಕಾಗೈತೆ ನೋಡಿ. ಯಾವುದೋ ವಿಷಯ ವಸ್ತುಗಳ ಸಂಬಂಧ ಇಲ್ಲೇ ನಮಗೆ ಅದು ಅನುಭವ ಬರ್ತದೆ. ಆರಾಮಿರ್ಬೇಕಂದ್ರೆ ವಿಷಯಗಳ ಚಿಂತನೆ ಮಾಡೋ ಕೆಲಸ ಏನೈತಿ? ನಿನ್ನ ಬಿಟ್ಟು ಹುಡುಕ್ತೀನಿ, ಸುಡೋದನಿತಿ ಇದ್ದದ್ದು ಬಿಟ್ಟು ಇಲ್ಲದಲ್ಲಿ ಹುಡುಕಿ. ನೀ ಯಾರನ್ನೋದು ವಿಚಾರ ಮಾಡ್ಕೋ. ಆನಂದ ಬೇಕಣ್ಣಾವು, ನೀ ಆನಂದ ಹೌದಾ ಅಲ್ಲೋ? ನಿನ್ನ ಬಿಟ್ಟು ಎಂದು ಹೊಂದಾವ ನೀನು ಅನ್ಯದರ ಹುಡುಕಿ ಸುಳ್ಳೋದನಿತೀನಿ. ಮೊದಲೇ ನಿನ್ನನ್ನು ನೀನು ನೋಡ್ಕೊಳ್ಳುವಂಥ ಕೆಲಸ ಮಾಡ್ಕೊ. ಆತ್ಮಚಿಂತನದಾಗ ಅಭ್ಯಾಸದಾಗ ತೊಡಗಿದವ ಯಾವ ಸುಖ ದುಃಖಿ ಆಗ್ಯಾನ ಹೇಳ್ರಿ? ತನ್ನ ಬಿಟ್ಟು ಅನ್ಯದ್ರಾಗ ಹುಡುಕಿದವ ಯಾವ ಸುಖ ಹೊಂದ್ಯಾನ? ಮನಸ್ಸ ಎಲ್ಲ ಅನ್ಯ ಕಲ್ಪನಾ ಮಾಡ್ಕೊಂಡು ದುಃಖ ಪಡ್ತದೆ ನೋಡಿ. ಮಾಡೋದೆಲ್ಲ ಕೈ ಬಿಟ್ಟು ತಾನ ಆರಾಮ ಇರ್ತದೆ. ಈ ಅಹಂಕಾರ ಅನ್ನೋದು ಏನೈತೆ ನೋಡ್ರಿ, ಅದು ಇರೋ ಮಠ ನಮಗೆ ಬಳಲಿಕ್ಕೆ ತಪ್ಪುದಿಲ್ಲ. ತಾನಲ್ಲದ ತಾನಂತ ತಿಳ್ಕೊಂಡು ವ್ಯವಹಾರ ನಡೆಸೈತಿ ಅಹಂಕಾರ. ಅದನ್ನು ನಾಶ ಮಾಡ್ಕೋ. ಏನು ಹಮ್ಮ ನಡೆದು ಸುಮ್ಮನಾದ ಮೇಲೆ ಬೊಮ್ಮವನ್ನು ಅರಿಯುವುದು ಏನಾಗದ ಅಂತ. ಹಮ್ಮನ ಅನ್ಯ ಕಲ್ಪನೆಗಳನ್ನೆಲ್ಲ ಮಾಡ್ಕೊಂಡಿದ್ದ ಅದ ಹಮ್ಮ. ಹಮ್ಮಿಗಿನ ದುಃಖ ಆಕೈತಿ. ಅನ್ಯ ಕಲ್ಪನೆಗಳನ್ನ ಕೈ ಬಿಟ್ಟು ಉಳಿದ್ರ ಆರಾಮಿರ್ತೀವಿ. ಏನು ಅನ್ಯ ಕಲ್ಪನೆಗಳನ್ನು ಅಳೆದು ಉಳಿದಂತಹದ್ದ ತನ್ನ ಇರು. ಅನ್ಯ ಭಾವನೆಗಳನ್ನು ಮಾಡ್ಕೊಂಡು ಅದು ನಾನು ಇದು ನಾನು ಅಂತ ಅದು ಇದು ಅನ್ನೋದೆಲ್ಲ ನಿನ್ನಿಂದ ಅರಿವಿಸ್ಕೊಳ್ತದೆ. ಅದು ನಿನಗೆ ಅನ್ಯವಾಗೈತಿ. ಅದು ಕೆಟ್ಟು ಅಳೆದು ಹೋಗ್ಕೋತೆ ನಿಂದ. ಅದು ನೀ ಹೆಂಗೆ ಕೇಳ? ನೀ ಅಳೆಯವಲ್ಲ, ಯಾವಾಗಲೂ ಇರಾವ ನೀನು. ಎಲ್ಲ ಅಳದು ಹೋಗ್ತೀವಿ, ನಾಶಿಯಾಗಿ ಹೋಗುತ್ತೆ ಅಂತ. ನೀನು ಅವಿನಾಶಿ ಆದಂಥ ವಸ್ತು. ಅದಕ್ಕೆ ಅದರ ತಿಳುವಳಿಕೆಯನ್ನು ಮಾಡ್ಕೊ.
ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಯಾವುದು ಅಂದರೆ ನಿಮ್ಮನ್ನು ನೀವು ಅವಲಂಬನೆ ಮಾಡೋದು, ಸ್ವರೂಪದ ಅವಲಂಬನೆ ಮಾಡೋದು. ಜ್ಞಾನಿ ಇರಲಿ ಅಜ್ಞಾನಿ ಇರಲಿ, ಈ ಶರೀರ ಸಂಬಂಧ ಇಟ್ಕೊಂಡ್ರೆ ಒದ್ದಾಡಕಬೇಕು ನಾವು. ವಿಷ ಹಾಕಿರ ಶರೀರ ಒದ್ದಾಡ್ತೈತಿ, ನೀ ಇರು ಏನು ಒದ್ದಾಡೋದಿಲ್ಲ ಅದು, ಹೌದಿಲ್ಲ? ಸಿದ್ಧಾರೂಢರ ಶರೀರ ಒದ್ದಾಡ್ತಿತ್ತಂತಂಗೆ, ಉಳಿಯಾಡ್ತಿತ್ತಂತ ಸಂಕಟ. ಯಾರು ಏನು ಕೊಡಲಿಲ್ಲ, ಜಳ ಆಗಾಕತ್ತಿತ್ತಂತ ಭಯಂಕರ ತಾಪ ಆದರೂ ನೀರು ಕೊಟ್ಟಿಲ್ಲ ಅವ್ರು. ಕೋಲೆ ಕೀಲಿ ಹಾಕ್ಯಾರ, ಅವ್ರು ಮಲ್ಕೊಳ್ಳೋ ಕೀಲಿ ಕೋಲೆ ಕೀಲಿ ಹಾಕೊಂಡು ಎಷ್ಟು ಗಟ್ಟಿದ ನೀವು ಮುದಕ ಸಾಯವಲ್ಲ ಅಂತಿದ್ರಂತ ವಿಷ ಹಾಕಿದವ್ರು ಇದ್ರಿಗೆ ನಿಂತಾಗಿ. ಅದರ ಪರಿಸ್ಥಿತಿ ಹೆಂಗಾಗಿರ್ಬೇಕು ಅವ್ರಿಗೆ ಪಾಪ. ಶರೀರ ಪ್ರಾರಬ್ಧ ಅದು, ನಾ ಬೇರೆ ಇದನ್ನು ಬಿಡು, ಒದ್ದಾಡೋದು ಅದು ನಾ ಬೇರೆ ಅನ್ನೋ ತಿಳುವಳಿಕೆ ಅವ್ರಿಗೆ ಗಟ್ಟಿಯಾಗಿತ್ತು. ಮಹಾತ್ಮರು ಜೀವಂತ ಇದ್ದಾಗ ಹಿಂಗೆ ಮಾಡ್ಯಾರ ಜಗತ್ತು. ಜಾಗ್ರಿ ಯಾರನ್ನೂ ಬಿಟ್ಟಿಲ್ಲ ಜಗತ್ತು, ಓಡ್ಯಾಡಿ ಜಾತ್ರೆ ಮಾಡ್ಯಾರ. ತೊಂದರೆ ಕೊಟ್ಟಾರಿಲ್ಲ ಜೀವಂತ ಇದ್ದಾಗ ಮಹಾತ್ಮರಿಗೆ. ಎಲ್ಲರಿಗೆ ಕೊಟ್ಟಾರ, ಕ್ರಿಸ್ತಿ ಕೊಟ್ಟಾರ, ಮೊಹಮ್ಮದ್ ಕೊಟ್ಟಾರ, ಮಹಾತ್ಮರಿಗೆ ಭಾಳ ಪೀಡ ಕೊಟ್ಟಾರ ಜನ ಎಲ್ಲ. ಏನು ಪ್ರಥಮಾನುಭವದ ಕಡೆ ಲಕ್ಷ್ಯ ಕೊಟ್ಟೆ ಅಂದ್ರೆ ನಿನಗೆ ಆನಂದದ ಅನುಭವ ಆಗಕ್ಕೆ ಶುರು ಆಕೈತೆ ನೋಡಿ. ಅಲ್ಲಿ ಅನ್ಯತೆಗೆ ಯಾ ಕಾಣಲಿಲ್ಲ, ಇನ್ನೊಂದು ಉಸರಲಿಕ್ಕಿಲ್ಲ. ಮೊಟ್ಟ ಮೊದಲಿಗೆ ಅನ್ಯ ಭಾವ ಏನು ಇದ್ದಿದ್ದಿಲ್ಲ, ತನ್ನ ಭಾವನೆ ಐತಿ. ತನ್ನ ಭಾವದಾಗಿದ್ದಾಗ ಸಂಕಟು, ಅನ್ಯ ಭಾವನೆಗಳನ್ನು ತಾಳಿದಾಗ ಸಂಕಟು. ಅನ್ಯ ಭಾವನೆಗಳನ್ನು ತಾಳಿದ್ದ ಒದ್ದಾಡಕತ್ತಿದ್ದು, ದುಃಖ ಪಡಾಕತ್ತಿದ್ದು. ಅನ್ಯ ಭಾವನೆಗಳನ್ನ ತಾಳಿದ್ದ ಮನಸ್ಸು ದುಃಖ ಪಡ್ತೈತಿ, ಅದನ್ನ ಇಲ್ಲದಂಗೆ ಮಾಡ್ಕೋ. ಅದು ಸತ್ ಅಂದ್ರೆ ಆರಾಮನ ಇರ್ತೀನಿ. ಮನೋನಾಶ ಅದಿಲ್ಲ, ಅದು ಸಂಕಲ್ಪ ವಿಕಲ್ಪಗಳನ್ನು ಮಾಡ್ಕೊತ ಹೋಗೋದು. ಇದ್ದು ಸಮಾಧಾನ ಕೆಡ್ಸಾಕ ಅದು ಮನಸ್ಸಿಗಂತ ಅಸ್ತಿತ್ವ. ಇಲ್ಲಿ ತನಕ ಮನಸ್ಸಿಗೆ ಅಸ್ತಿತ್ವ ಐತಿ, ಅಲ್ಲಿ ತನಕ ನೆಮ್ಮದಿ ಇಲ್ಲ ನೀನು. ಮನಸ್ಸಿಲ್ದಂಗೆ ಮಾಡ್ಕೋ. ಅದಕ್ಕೆ ಜ್ಞಾನಿಗಳಿಗೆ ತಿಳಿದವ್ರಿಗೆ ಮನಸ್ಸಿಲ್ಲ, ಜ್ಞಾನಿಗೆ ಮನಸ್ಸಿಲ್ಲ. ತಾನ ಎಲ್ಲ ಕಲ್ಪಿಸ್ಕೊಂಡು ತಾನ ದುಃಖ ಪಡ್ತೈತಿ. ಅದಕ್ಕೆ ಅದನ್ನು ಕೊಂದು ಹಾಕಿರಿ ಅಂದಾರೆ. ಯಾವನು ದುಃಖ ಪಡುತ್ತಿರುವನೋ ಅವನನ್ನು ಕೊಂದು ಹಾಕಿರಿ ಅಂತ ಖುರಾನದೊಳಗೆ ಹೇಳ್ಯಾರ. ಖರೆ ಅದನ್ನು ಯಾವನು ಮುಸ್ಲಿಂ ಅಲ್ಲವೋ ಅವ ಸಮಾಧಾನ ಶಾಂತಿ ಯಾವಾಗಿಲ್ಲ, ಅವನು ಕೊಂದು ಹಾಕ್ರಿ, ಅವನು ಮನಸ್ಸನ್ನು ನಾಶ ಮಾಡ್ರಿ ಅಂತ ಹೇಳಿ. ಯಾವನು ಮುಸ್ಲಿಂ ಅಲ್ಲವೋ ಅವನನ್ನು ಕೊಂದು ಹಾಕಿರಿ ಅಂತ. ಸಮಾಧಾನ ಶಾಂತಿ ಕೆಡಿಸ್ಬೋದು, ಅದು ಮನಸ್ಸನ್ನು ನಾಶ ಮಾಡ್ರಿ ಅಂತ ಹೇಳ್ಯಾರ ಹೊರತು ನಾವು ಹೊರಗೆ ಏನೇನು ಮಾಡ್ಕೊಂತ ಹೊಂಟೇವಿ. ಅಹಿಂಸಾ, ಹೌದಿಲ್ಲ? ಅಹಿಂಸಾ ಪಾಲನೆ ಮಾಡೋದು ಬಿಟ್ಟುಬಿಟ್ಟೇವಿ, ಹಿಂಸಾ ಮಾರ್ಗ ಹಿಡಿದು ಬಿಟ್ಟೇವಿ. ಕೊಂದ್ರೆ ಪಾಪ ಇಲ್ಲ ಅಂತ. ನೀನು ಅಲ್ಲದನ್ನು ಕೈ ಬಿಟ್ರೆ ನಿನಗೆ ದುಃಖನೇ ಇಲ್ಲ, ಹೌದಿಲ್ಲ? ಬಿಡೋದನ್ನಿಲ್ಲ, ಜೀವ ಭಾವನೆಯನ್ನು ನಾಶ ಮಾಡ್ಕೋದನ್ನು. ಅನ್ಯತಾ ತಿಳುವಳಿಕೆ ಗಟ್ಟಿ ಮಾಡ್ಕೊಂಡು ಕುಂತಿ. ಅಜ್ಞಾನದಿಂದ ಇದೆಲ್ಲ ಗಟ್ಟಿಯಾಗೈತಿ. ಜ್ಞಾನ ಆದ ಕೂಡಲೇ ಹೋಗಿಬಿಡ್ತೈತಿ. ಜ್ಞಾನ ಆಗುವ ಪುರುಷತ್ರೇ ಇದು ಅಜ್ಞಾನ ಅನ್ನೋದು ಕಾಲು ತೆಗೆದು. ಸೂರ್ಯೋದಯ ಅರುಣೋದಯ ಆಗದ ಕೂಡಲೇ ಯಾಕ್ರಿ ಕತ್ತಲೆ ಎಲ್ಲ ಹೆಂಗೆ ಹೋಗ್ಲಕತ್ತತಿ, ಹೆಂಗೆ ನಿನ್ನಲ್ಲಿ ವಿಚಾರ ನಿನ್ನಲ್ಲಿ ಜಾಗೃತ ಆಗಕತ್ತದ, ಅಜ್ಞಾನದ ಕತ್ತಲೆ ಎಲ್ಲ ಹೋಗ್ಲಿಕ್ಕತ್ತದ. ಅವಾಗ ನೀನು ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಅದನ್ನು ಹೊಂದಬೇಕನ್ನೋ ಇಚ್ಛಾ ಬೇಕಲ್ಲ, ಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡಬೇಕಾಗತ್ತೆ. ನಾವು ಅಜ್ಞಾನದಲ್ಲಿ ತೋರುವಂಥ ವಿಷಯಗಳ ಪ್ರಾಪ್ತಿಗಾಗಿ ಪ್ರಯತ್ನ ನಡೆಸೀವಿ. ಎಂದಪ್ಪ ನೀ ಸುಖ ಹೊಂದೋದು? ಎಷ್ಟು ವಿಷಯ ಗಳಿಸಿದ್ರೆ ಏನು ನೆಮ್ಮದಿ ಕೊಡ್ತಾವ ನಿನಗೂ? ಇನ್ನೂ ಗಳಿಸ್ಬೇಕು. ಎಷ್ಟು ಹೇಳಿ ಇನ್ನೂ ಎಷ್ಟು ಗಳಿಸ್ಬೇಕು? ಈ ಪೃಥ್ವಿ ಒಳಗಿನ ಎಲ್ಲ ಸಂಪತ್ತು ನಿನ್ನದು ಆತಪ್ಪ. ಆರಾಮಿರ್ತೀಯ? ಆರಾಮಿರಕ್ಕಾಗೈತಿ? ಎಲ್ಲ ನಿಂದ ಮಾಡ್ಕೊಂಡ್ರ
ಯಾಕೆ ತೋರಿ ಎಡಗೋದದು ಕೆಟ್ಟು ಹೋಗುವಂಥ ವಸ್ತುಗಳನ್ನು ಹಿಡ್ಕೊಂಡು ಎಂದ ಸುಖ ಅವನು ಬೇಕಾದಷ್ಟು ನೀ ಗಳಿಸಿದ್ರೆ ಏನಾಗಬೇಕು ಅವು ಯಾವ ಶಾಶ್ವತವಾದದ್ದಲ್ಲ ಅಂದಿಂದ ಅವು ಸುಖ ಶಾಂತಿಯನ್ನು ಕೊಡೋದಿಲ್ಲ ತೋರು ಇಡಾಗ್ತಾವ ದುಃಖ ಹೊಂದಬೇಕಾಗತ್ತೆ ಯಾವುದು ಕಾಯಂ ಇರ್ತೈತಿ ಯಾವಾಗಲೂ ಇದ್ದ ವಸ್ತು ಐತಲ್ಲ ಅದು ಸುಖರೂಪವಾದದ್ದು ಯಾವಾಗಲೂ ಇದ್ದದ್ದು ಯಾವುದು ಅಂದ್ರೆ ನಿನ್ನ ಬಿಟ್ಟು ಮತ್ತೊಂದಕ್ಕೆ ಅಸ್ತಿತ್ವನಿಲ್ಲ ಯಾವಾಗಲೂ ಇರುವಂಥ ವಸ್ತು ಅದು ನೀ ಇಲ್ಲದಂಗೆ ಯಾವಾಗ ಹಾಕ್ಯ ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗೆ ಆಗೋದು ನೀನಲ್ಲ ಯಾವಾಗಲೂ ಇದ್ದ ವಸ್ತು ನೀನಂತ ನಿನ್ನ ನಿಜವನ್ನು ನೀ ತಿಳ್ಕೊಳ್ಳೋ ಮಟ್ಟ ನಿನಗೇನು ಗತಿ ಇಲ್ಲ ಏನು ನಿನ್ನ ನಿಜ ಅಂದರೆ ಪುತ್ರ ಅಲ್ಲ ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಪುತ್ರ ಅಂದ್ರೆ ಜ್ಞಾನ ನಿನ್ನ ಜ್ಞಾನ ಆತ್ಮಜ್ಞಾನ ಆ ಜ್ಞಾನದ ಪುತ್ರನ್ನು ಪಡೆದಾಗ ನಿನಗೆ ಗತಿ ನೋಡು ಈ ತೊಗಲಿನ ಪುತ್ರ ಗತಿ ಕೊಡ್ತಾನೆ ನಿನಗೆ ಮಕ್ಕಳು ತೆಗಲಿನ ಮಕ್ಕಳು ಸುಖ ಕೊಡ್ತಾವು ಕೊಟ್ಟಿದ್ರೆ ಎಲ್ಲರೂ ಹೊಂದಿ ಬಿಡ್ತಿದ್ರು ಮಕ್ಕಳು ನಾಡ್ದವ್ರು ಮಕ್ಕಳು ಇಲ್ದವ್ರಿಗೆ ಮೋಕ್ಷ ಇಲ್ಲ ಅಂತ ಯಾಕ್ರಿ ಅದಕ್ಕೆ ಮುಕ್ತಿಯನ್ನು ಹೊಂದಬೇಕನ್ನೋ ಹಂಗಿದ್ದು ಜ್ಞಾನ ಪುತ್ರನನ್ನು ನಾವು ಪಡಿಬೇಕಾಗಿತ್ತು ಏನು ಜ್ಞಾನಾದೇವತು ಕೈವಲ್ಯಂ ನತು ಕರ್ಮನ ಅಂತ ಅಜ್ಞಾನದೊಳಗಿನ ಕರ್ಮಗಳು ನೀ ಎಷ್ಟು ಮಾಡಿದ್ರು ಅಜ್ಞಾನ ಮತ್ತಟ್ಟು ಗಟ್ಟಿ ಆಕೈತಿ ಅದಕ್ಕೆ ಜ್ಞಾನಕ್ಕಾಗಿ ಪ್ರಯತ್ನ ಮಾಡ್ಬೇಕಾಗೈತಿ ನಮ್ಮನ್ನು ನಾವು ತಿಳ್ಕೋದ ಜ್ಞಾನ ಅಂದ್ರೆ ಆತ್ಮಜ್ಞಾನ ನಿನ್ನ ಜ್ಞಾನ ನೀ ಮಾಡಿಕೊಂಡಾಗ ನಿನಗೆ ದುಃಖ ಇಲ್ಲದಂಗೆ ಆಕೈತಿ ಪ್ರತಿಯೊಬ್ಬರೂ ನಾವು ಅದಕ್ಕಾಗಿ ಪ್ರಯತ್ನ ಮಾಡ್ಬೇಕಾಗೈತಿ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇಲ್ಲ ಅಂದ್ರೆ ಬಂದದ್ದು ವ್ಯರ್ಥ ಎದಕ್ಕೆ ಬಂದೇವನು ಸುಧಾ ನಮಗೆ ಖಬರ್ ಇಲ್ಲ ನಮಗೆ ಖಬರ್ಗೆಟ್ಟು ಇಂದ್ರಿಯ ಮಜಾಕ್ ಬಂದು ಹತ್ತಿಬಿಟ್ಟೇವೆ ಹೌದಿಲ್ಲ ಯಾವಾಗ ಪಾನಿ ಅದನ್ನು ಇದರ ಆಟನ ನೋಡ್ಕೊಂಡು ಇಂದ್ರಿಯಗಳ ಆಟಕ್ಕನ ಬೇರೆದಾಗ ಹಾಕೊಂಡು ಕುಂತೀವಿ ನಿನ್ನ ಮೂಲ ಸ್ಥಿತಿ ಹೊಂದೋದು ಯಾವಾಗ ನಿನಗೆ ಎಲ್ಲಾರು ಹೋಗ್ಬೇಕಾದ್ರೆ ಹಾವುಗಾರಾಟ ನೋಡ್ಕೊತ ಕೂತ್ರೆ ಎಲ್ಲ ತಗೋಕೈತಿ ಹೌದಿಲ್ಲ ಡಾಂಬರಾಟ ಹಾವುಗಾರಾಟ ನೋಡ್ಕೊತ ಕುಂತು ಬಿಟ್ಟೆ ಅಂದ್ರೆ ಏನು ಎಲ್ಲ ಲ್ಯಾಕ್ ತಪ್ಪಿತಿಪ್ಪ ಇದನ್ನು ನೋಡ್ಕೊಂತ ಕುಂತ ಇದ್ರ ಕಡೆ ಲಕ್ಷ ಕೊಟ್ಟು ಎಲ್ಲ ಕಳ್ಕೊಂಡಿಲ್ಲ ನೀನು ಇದ್ರ ಕಡೆ ಲಕ್ಷ ಕೊಡಬಾರ್ದು ಏಕಾಗ್ರ ಆಗ್ಬೇಕು ನಮ್ಮ ಮನಸ್ಸು ಹಂಗೆ ನಮ್ಮ ಮನಸ್ಸು ಏಕಾಗ್ರ ಆಗ್ಬೇಕು ಅಂದಾಗಿದು ಹೊಂದಾಕ ಸಾಧ್ಯ ಐತಿ ಸುಖಮುನಿಗೆ ಇದ ಹೇಳಿದವ ಜನಕ ಮಹಾರಾಜ ಅವನ ಅಂತೇಳಿ ಉಪದೇಶಕ್ಕೆ ಕಳಿಸಿದವು ಇವರು ವ್ಯಾಸ ಮುನಿಗಳು ನಾ ತಂದೆಯನ್ನು ಇದಕ್ಕೆ ನೀನು ಹೊಳೆದಿಲ್ಲ ಅಲ್ಲಿ ಹೋಗ್ನಿ ಅಂತ ಸುಖಮುನಿ ಅಲ್ಲಿ ಹೋದಾಗ ಅವಾಗ ಒಂದು ಇದನ್ನು ಹೇಳಿದವು ಅವರು ಒಂದು ಪಾತ್ರೆಯೊಳಗೆ ಎಣ್ಣೆ ಹಾಕಿ ತಲೆ ಮ್ಯಾಗ ಹೊಟ್ಕೊಂಡು ಅವೆಲ್ಲ ರಂಜನಾ ಮಾರಿಸೋದು ಕುಣಿಯವ್ರು ಮೆರವಣಿಗೆ ಮಾಡ್ಕೊತ ಹೋಗ್ಬೇಕು ಏನು ಅದ್ರಾಗಿನ ಒಂದು ಹನಿ ಎಣ್ಣೆ ತೆಳಗೆ ಬೀಳೋಂಗಿಲ್ಲ ಇಬ್ಬರು ಚಂಡನ ಹತಾರ ತೊಗೊಂಡು ನಿಂದ್ರಿಸಿದ್ರು ಅವ್ರನ್ನ ಒಂದು ಹಣಿ ಬಿದ್ದರೆ ತೆಳಗೆ ಕತ್ತರಿಸಿ ಹೋಗಿದ್ದು ನಿನ್ನ ಚಂಡ ಅಂತ ಅವಾಗ ಅವ ಅದನ್ನು ಬೀಳಂಗೆ ಬರೀ ಅದರ ಕಡೆನೇ ಲಕ್ಷ್ಯ ಈ ಮೆರವಣಿಗೆ ನೋಡ್ಲಿಲ್ಲ ಕುಣಿಯವ್ರು ನೋಡ್ಲಿಲ್ಲ ಅವ ಸಾಯ್ತೇನೆ ಅಂತ ಹೇಳಿ ಹೆಂಗೆ ಅದ್ರ ಕಡೆನ ಏಕಾಗ್ರ ಇರ್ತೈತಿ ಹಂಗೆ ಮನಸ್ಸು ನಮ್ದು ಏಕಾಗ್ರ ಆಗ್ಬೇಕಲ್ಲ ನೀ ಇದಕ್ಕೆ ನೋಡ್ಕೊಂತ ಹಣಿಕೆ ಹಾಕೊಂತ ಹೊಂಟೆ ಅಂದ್ರೆ ತೆಗ್ನ್ಯಾಗ ಬೀಳ್ತಿ ಅಡ್ಡ ತಿಡ್ಡಿ ಮಾತಾಡಬೇಡ ಬಾವ ನಿನ್ನ ಗಡ್ಡ ಕಿತ್ತೇನೆ ಅಂತ ಅಡ್ಡ ತಿಡ್ಡಿ ಹೋದ ತೆಗಿಗೆ ಹೋಗ್ತೀನಿ ಅಂತ ಹಣಿಕೆ ಹಾಕಕ್ಕೆ ಹೋಗ್ಬೇಡ ಅಲ್ಲೇ ಇಲ್ಲಿ ಹಣಿಕೆ ಹಾಕಿದೆ ಅಂದ್ರೆ ಹೋಗ್ತೀನಿ ಅಂತ ಅಷ್ಟು ಕಠಿಣ ಐತಿ ಭಾಳ ಮತ್ತೆ ಏನ್ ಮಾಡೋದಿನ್ನ ಲಕ್ಷ ಕೊಡಕ್ ಆಗ್ಬೇಕಲ್ಲ ಆ ಕಡೆ ಇದ್ರ ಕಡೆ ನೋಡಿದ ಮಾಯ ತೋರಿಕೆ ಕಡೆ ಲಕ್ಷ ಕೊಟ್ಟೆ ಅಂದ್ರೆ ಹೋತ ನಮ್ದು ಬಿಡು ಬಿಡು ಬಿಡುತ್ತಲೇ ಹೋಗಿ ಬಿಡ್ತದ ನಮ್ದು ಎಲ್ಲ ಇದನ್ನ ನೋಡಿದವ್ರ ಇದನ್ನ ಆಟ ನೋಡ್ತೀವಿ ಬಾಳೆದ ಆಟ ಮೂವಕ್ ಬೀಳ್ತೀವಿಲ್ಲ ಬಾಳೆದ ಆಟದಾಗ ಎಲ್ಲಿದ ನೆನಪಿ ಬರ್ಬೇಕು ಬಿಡ್ರಿ ನಮ್ಗೆ ಇದನ್ನ ಮುನಿಗ್ ಬಿಟ್ಟೇವಿ ನಾವು ಇದ್ರಾಗ ಹೌದಿಲ್ಲ ಇದ್ರ ಕಡೆ ಲಕ್ಷ ಕೊಡೋದು ಬಿಟ್ಟಾಗ ಇದ್ರ ಅನುಭವ ನಮ್ಗೆ ಆಕೈತಿ ಇನ್ನು ಲಕ್ಷ ಎಲ್ಲ ಎತ್ತೈತಿ ನೋಡ್ಕೊ
ನಿನಗೆ ಬೇಕಾದದ್ರ ಕಡೆಗೆ ಐತು ಬೇಡಾದದ್ರ ಕಡೆ ಐತು ನಿನ್ನ ಲಕ್ಷ್ಯ. ಅದು ಆತ್ಮನ ಕಡೆಗೆ ಐತು ಅನಾತ್ಮದ ಕಡೆಗೆ ಐತು. ಹಂಗೆ ಭಾಳ ಕಠಿಣ ಐತಿ ಅದು. ಅಂದಾಗ ಬಾಕಿ ಉಳಿದೈತಿ. ಮನಸ್ಸು ಏಕಾಗ್ರ ಆಗ್ಬೇಕಾದ್ರೆ ವಾಸನ ಎಲ್ಲ ಹೋಗಿ ಅದ್ರಾಗ ಸಿಗ್ತೈತಿ ಇದ್ರಾಗ ಸಿಗ್ತೈತಿ ಅನ್ನೋ ವಾಸನ, ಮನುಷ್ಯನ ವಾಸನ ಎಲ್ಲ ಪೂರ್ಣ ನಾಶ ಆದಾಗ ಮನಸ್ಸು ಏಕಾಗ್ರ ಆಕೈತಿ. ಏಕಾಗ್ರ ಆದಾಗ ಮೂಲ ವಸ್ತುವಿನ ಅನುಭವ ನಮಗೆ ಏಕಾಗ್ರತೆ ಕರೆಗೊಂಡು ನಿಂದಂಗಲ್ಲದೆ ಪಡೆಯುವುದಾಗದು ನಿಜ ಸುಖವ ಅಂತ. ಅಂತಹ ವಿವೇಕ ನಮ್ಮಲ್ಲಿ ಜಾಗೃತ ಆಗಬೇಕಲ್ಲ, ಅಭ್ಯಾಸ ಮಾಡಬೇಕು. ಅಲ್ಲೇ ಐತಿ ಅಂದ್ರೆ ನೆದರಿ ಸುಧಾ ನೋಡಿದ್ರೆ ಬೇಕಾದೈತಿ ಅಂದ್ರೆ ಸುಧಾ ಕಡೆ ಹುಲಕ್ಷ ಹೋತಂದ್ರೆ ನಿನ್ನ ಚೆಂಡ ಹೋಗೈತಿ. ಮಾತು ಹೋತದ ಹೇಳ್ಕೊಂಡು ಆ ಕಡೆ ಹೋಗ್ತದಂತ. ಹೌದಿಲ್ಲ? ಹಂಗೆ ಪರೀಕ್ಷೆ ಮಾಡ್ಯಾರ ಸುಖಮುನಿ. ಅದಕ್ಕೆ ಅವನ ಲಕ್ಷ್ಯ ಯಾವಾಗಲೂ ಅವನಲ್ಲಿ ವಿವೇಕ ಜಾಗೃತ ಆಗಿತ್ತು. ಏನು ನೋಡಲಿಲ್ಲ. ಏನು ಕಂಡೇನ? ನನಗೇನು ಕಾಣಲಿಲ್ಲ ಅಂದಂತ. ಏನೇನು ನೋಡಿದಪ್ಪ ಇದ್ರಾಗ ಅಂದ್ರೆ ಒಂದು ರೌಂಡ್ ಹಾಸ್ಕೊಂಡ್ ಬಂದು ಮೆರವಣಿಗೆಯಾಗ ಏನು ಕಾಣಲಿಲ್ಲ ನಾವು. ಹೌದಿಲ್ಲ? ಹಂಗೆ ನಾವು ಏಕಾಗ್ರ ಆಗ್ಬೇಕಲ್ಲ. ಏನು ನರ್ತಕ ಕುಣಿಯವ್ರಿಲ್ಲ, ಯಾರು ಬಾರಿಸೋದಿಲ್ಲ, ಎದ್ರ ಕಡೆನೂ ಗಮನ ಇಲ್ಲ. ನಾವು ಎಲ್ಲ ಇಂದ್ರಿಯಗಳ ವ್ಯಾಮೋಹಕ್ಕೆ ಬಿದ್ದ ಹೆಂಗೆ ನಿನಗೆ ಸಾಧಿಸ್ತೈತಿ? ಇವನ್ನೆಲ್ಲ ಬಂದ್ ಮಾಡಬೇಕು. ಎಲ್ಲ ಮನಸ್ಸು ಇಂದ್ರಿಯಗಳ ವ್ಯಾಪಾರ ಎಲ್ಲ ಹಿಡಿತದಾಗಿ ಇಟ್ಕೊಂಡಾಗಿ ಮನಸ್ಸು ಏಕಾಗ್ರ ಆಕೈತಿ. ಅವಾಗ ಇದರ ಜ್ಞಾನೋದಯ ನಮಗೆ ಆಕೈತಿ. ಏಕಾಗ್ರತೆ ಕರಿಗೊಂಡು ನಿಂದಂಗಲ್ಲದೆ ಗಟ್ಟಿಯಾಗಿ ಉಳಿಬೇಕಲ್ಲ ಏಕಾಗ್ರತೆ. ವಾಸನಾ ನಾಶ ಆದಾಗ ಬರ್ತೈತೆ ಅದು. ಭೋಗ ವಾಸನೆಗಳು ಸ್ವಲ್ಪ ಉಳಿಯದಂಗೆ ಒಂದು ನಾಶ ಮಾಡ್ಕೊಂಡಾಗ ಮನಸ್ಸಿನ ಏಕಾಗ್ರ ಆಕೈತಿ, ಗಟ್ಟಿ ಆಕೈತಿ. ಅವಾಗ ಇದರ ಅಭ್ಯಾಸ ಶುರು ಆಕೈತಿ ನೋಡ್ರಿ. ಒಳಗೆ ಏನಾರು ವಾಸನ ಇತ್ತಂದ್ರೆ ಹೇಳ್ಕೊಂಡಂತ ಹೋಗ್ತೈತೆ ತಡೆಯಲಿಕ್ಕೆ. ವಾಸನಾದಿಗಳು ಬೆನ್ನು ಹತ್ತಿ ಮನಸ್ಸು ಗತ್ತಿರ್ತೈತಿ. ಅದಕ್ಕೆ ವಾಸನೆ ಭೋಗ ವಾಸನೆಗಳು ಏನದಾವ ಪೂರ್ಣ ನಾಶ ಮಾಡ್ಕೊ. ಅವಾಗ ನಿನಗೆ ಇದು ಸಾಧಿಸ್ತೈತೆ ನೋಡ್ರಿ. ಪ್ರಯತ್ನ ಮಾಡ್ಬೇಕು. ಇದಕ್ಕೆ ಪ್ರಯತ್ನ ಮಾಡಲೇ ನಮಗೆ ಆಗುವುದನ್ನ ಇಲ್ಲ. ಕೇಳೋದು ಬಿಡಬಾರ್ದು. ಯಾವಾಗಲೂ ಇದು ಶ್ರವಣ ಮನ ನಿಧಿಧ್ಯಾಸನ ಮಾಡು. ಅಂದ ಗಟ್ಟಿ ಆದಾಗ ಇದ್ರ ಅನುಭವ ಮಾಡ್ಕೊಳಕ್ ಬರ್ತದೆ. ಇದು ನಮ್ಮ ಕರ್ತವ್ಯ. ನಾವು ಯಾರಿದ್ದೇವೆ ಅಂತ ತಿಳ್ಕೊಳ್ಳುವಂಥ ಅದ್ರ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ನಡಿಬೇಕು. ನಿನ್ನ ಬಗ್ಗೆ ಕೇಳೋದು, ನಿನ್ನ ಬಗ್ಗೆ ಮನನ ಮಾಡೋದು, ನಿನ್ನ ಬಗ್ಗೆ ಅದನ್ನು ಗಟ್ಟಿಗೊಳಿಸೋದು. ನೀ ಯಾರಿದ್ದೇನೋ ಭಾವ, ನಿನ್ನ ಭಾವನೆಯನ್ನು ಗಟ್ಟಿಗೊಳಿಸೋದು. ಆತ್ಮಭಾವ ಆನಂದದ ಭಾವನೆಯನ್ನು ಗಟ್ಟಿಗೊಳಿಸೋದು. ಅನಾತ್ಮ ಭಾವಗಳನ್ನೆಲ್ಲ ಕೈ ಬಿಟ್ಟು ಬಿಡೋದು. ನೀವು ಸುಖ ಕೊಡ್ತಾವ ಅಂತ ಮನಸ್ಸಿನಾಗ ಹಿಡ್ಕೊಂಡು ಕುಂತು ಬಿಟ್ಟು ಇವನ್ನೆಲ್ಲ ಅನಾತ್ಮ ಭಾವನೆಗಳನ್ನೆಲ್ಲ ಇವನ್ನೆಲ್ಲ ತೆಗೆದು ಹಾಕಿ ಮನಸ್ಸಿನಾಗ ಹಿಡ್ಕೊಂಡು ಎಲ್ಲ ಅನ್ಯ ಭಾವನೆಗಳನ್ನೆಲ್ಲ ತೆಗೆದು ಹಾಕಿದಾಗ ನಿನ್ನ ಭಾವದಾಗ ಇರಾಕ್ ಬರ್ತೈತೆ ನನಗೆ. ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಯಾವುದು ಅಂದರೆ ನಿಮ್ಮನ್ನು ನೀವು ಅವಲಂಬನ ಮಾಡೋದು, ಸ್ವರೂಪದ ಅವಲಂಬನ ಮಾಡೋದು. ನೀವು ಹೊರಗಿನ ವ್ಯವಹಾರವನ್ನು ಅನುಕೂಲ ಆದದ್ದು ಪ್ರತಿಕೂಲ ಆಕೈತಿ, ಪ್ರತಿಕೂಲ ಇದ್ದದ್ದು ಅನುಕೂಲ ಆಕೈತಿ. ಅದಕ್ಕೆ ಹೊರಗಿನ ಮ್ಯಾಗ ಅವಲಂಬನ ಮಾಡಕ್ಕೆ ಹೋಗ್ಬಾರ್ದು. ಅನುಕೂಲ ಪ್ರತಿಕೂಲ ಇದ್ದದಕ್ಕೆ ಬಾಳೆ ಅಂತಾರೋ ಏನು ಯಾವಾಗಲೂ ಅನುಕೂಲ ಇದ್ದದಕ್ಕೆ ಬಾಳೆ ಅಂತಾರೋ? ಈಟ್ ಎಲ್ಲ ಇದಾಗ್ಬಿಡ್ದ ಮತ್ತೆ ಕೆಟ್ಟ ನೋಡಿ ಬಾಳೆ ಅಂತ. ಎಂತ ಚಲೋ ಇದ್ದು ನೋಡಪ್ಪ ಹಿಂಗ್ಯಾಕಾದು ಇವು ಅಂತ. ಎಷ್ಟು ಜೀವ ಇದ್ರಿ ಒಬ್ರಿಗೊಬ್ರು ಹಿಂಗ್ಯಾಕಾದು ಇವು ಅಂತ. ಒಂದೊಂದು ತಾಯಿ ಮಕ್ಕಳಾಗ ಉಳಿದಿಲ್ಲ, ಅಣ್ಣ ತಮ್ಮರಲ್ಲೇ ಉಳಿದಿಲ್ಲ, ಹೆಂಡ್ರ ಮಕ್ಕಳ ಅದು ಉಳಿದಿಲ್ಲ, ಅಗಲಿ ಹೋಗ್ಬಿಡ್ತಾವ. ಏನು ಬಿಡ್ರಿ ತಂದೆ ತಾಯಿ ಅಂತ ನೋಡ್ಲಿ ಅದರದ್ದು ಒಂದು ದಿಕ್ಕು ಒಂದು ಪರಿಸ್ಥಿತಿ ಹಂಗಾಗಿದೆ. ಅದ್ರ ಮಾರಿ ಅತ್ತ ಇದ್ರ ಮಾರಿ ಎತ್ತ ಹಿಂಗ್ಯಾಗ ಏನು ತೆಗಿಬೇಡ ಬಿಡಾಕೋರ್ ಸುದ್ದಿ ಅಂತ ಮತ್ತೆ. ಹೌದಿಲ್ಲ? ಅದು ಬೇಡಾಗೈತಿ ಈಗ. ಅದು ಅದು ಬೇಕಾಗಿತ್ತಂದ್ರೆ ಬರೀ ಅವಕೂರ್ ಸುದ್ದಿಯಾಗ ಕಾಲು ಕಳಿತೈತಿ. ಈಗ ತೆಗಿಬೇಡಪ್ಪ ಅದ್ರ ಸುದ್ದಿ ಅಂತಾನ. ಯಾಕೆ? ಪ್ರತಿಕೂಲ ಆಗ್ತದ. ಅನುಕೂಲ ಪ್ರತಿಕೂಲ ಅವು ಕರ್ಮಕ್ಕನುಸಾರವಾಗಿ ಹಾಕಿರ್ತಾವೆ. ನಾವು ಮಾಡಿದ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಹೆಂಡ್ರು ಗಂಡು ಮಕ್ಕಳು ಅನುಕೂಲ ಪ್ರತಿಕೂಲ ಅವೆಲ್ಲ ವ್ಯವಹಾರ ಮಾಡಿದ ಕರ್ಮಕ್ಕನುಸಾರವಾಗಿ ನಡೆದಿರ್ತೈತೆ. ಅದು ಆದ್ರೆ ಅವು ಅನುಕೂಲ ಆದರೂ ಅದರಿಂದ ಇಲ್ಲ, ಪ್ರತಿಕೂಲ ಆದರೂ ಅದರಿಂದ ಸುಖ ಇಲ್ಲ. ಎಲ್ಲ ಥರದ ಅನುಕೂಲ ಇದ್ದವ್ರು ಆರಾಮದಾರನ ಹಂಗಾರಂದ್ರೆ
ವಿಷಯ ವಸ್ತುಗಳೆಲ್ಲ ಅನುಕೂಲ ಅದಾವಪ್ಪ ಅವಂಗ, ಆರಾಮದನ್ನ ಕೇಳು. ಆರಾಮ್ ಇದ್ದದ್ದು ಬಿಟ್ಟಿಲ್ಲದಲ್ಲಿ ಹುಡುಕಿರಿ ಎಲ್ಲಿ ಸಿಗ್ಬೇಕ್ರಿ ಅದು. ಅದಕ್ಕೆ ಹೊರಗಿಂದ ಅವಲಂಬನೆ ಮಾಡಕ್ಕೆ ಹೋಗ್ಬಾರ್ದು. ನಾವು ಹಿಂದೆ ಮಾಡಿದ ಕರ್ಮ ಒಂದ ನಮೂನೆ ಇರುವುದಿಲ್ಲ, ಅದಕ್ಕೆ ಭಿನ್ನ ಭಿನ್ನ ಕಾಲಕ್ಕೆ ಭಿನ್ನ ಭಿನ್ನ ನಮೂನೆ ಫಲ ಹಾಕಿರ್ತಾವ. ನಾವು ಹಿಂದೆ ಮಾಡಿದ ಕರ್ಮಕ್ಕನುಸಾರವಾಗಿ ಈಗಿನ ಶರೀರದ ವ್ಯವಹಾರ ನಡೆದಿರ್ತೈತಿ. ಈಗಿನ ಕರ್ಮಕ್ಕನುಸಾರವಾಗಿ ಮುಂದಿನ ವ್ಯವಹಾರ, ಮುಂದಿನ ಶರೀರ ಚರಿತಾರ್ಥ ನಡಿತೈತಿ. ಅದಕ್ಕೆ ನಿನಗೆ ಈಗ ತಿದ್ದುಕೊಳಕ್ ಬರ್ತೈತಿ. ನಿನಗೆ ಚಲೋದ್ ಬೇಕಂದ್ರೆ ನೀನು ಚಲೋದ್ ಮಾಡ, ನಿನ್ನ ಕೈ ಒಳಗೈತಿ ನಿನ್ನ ಭವಿಷ್ಯ ಎಲ್ಲ. ಆರಾಮ್ ಬೇಕಾಗಿತ್ತಂದ್ರೆ ಹೊರಗಿನ ವಸ್ತುಗಳು ಅವಲಂಬನೆ ಮಾಡೋಂಗಿಲ್ಲ ನೋಡ್ರಿ. ಶರೀರ ಬಗ್ಗೆ ನೀ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಅದು ಪ್ರಾರಂಭ ಪ್ರಕಾರದ ಎಲ್ಲಿ ಮಠ ಇರ್ತೈತಿ ಅಲ್ಲಿ ಮಠ ಇದ್ದು ಬಿದ್ದು ಹೋಗ್ಬಿಡ್ತೈತಿ. ಋಣ ತೀರಿದ ಮ್ಯಾಗ ಒಂದು ಕ್ಷಣ ಇರುದಿಲ್ಲ. ಏನ್ ನೀ ತಿಳ್ಕೊಂಡಂಗ ಹಂಗಾಗ್ಬೇಕು ಹಿಂಗಾಗ್ಬೇಕು ಏನೇನೋ ಹಾರೈಸ್ಕೊಂಡು ಕುಂತಿ, ಹಂಗಿರುದಿಲ್ಲ ಅದು. ಹೌದಲ್ಲ, ಹೌದಪ್ಪ. ಬಿಡ್ರಿ, ನೆನಪ ಇಲ್ಲ ನಂಗೆ. ಅವನಷ್ಟು ಕಿತ್ತಿತ್ತು ಕಡೆ ಇಟ್ಬಿಡು ಅಂತ ಬರ್ರಿ. ಸಕಲ ಸಾಧು